ಹಲ್ಲೆಲೂಯ. ಈ ಬೆಳಗಿನ ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿದವರಾಗಿ ನಮ್ಮ ದೇವರನ್ನು ನಾವು ಬರಮಾಡೋಣ. ಎಲ್ಲರೂ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ತಂದೆ, ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ನೀವು ನಮ್ಮ ಮಧ್ಯದಲ್ಲಿ ಚಲಿಸು ಸ್ವಾಮಿ. ಈ ಆರಾಧನೆಯಲ್ಲಿ ಕರ್ತನೆ ನೀವು ಚಲಿಸಬೇಕಾಗಿ ಬೇಡುತ್ತಾ ಇದ್ದೀವಿ ಸ್ವಾಮಿ. ಹೌದಪ್ಪ, ನೀವು ಇಲ್ಲಿದೆ ಈ ಆರಾಧನೆ ಕರ್ತನೆ ಅದು ಬರಿದಾಗಿ ಇರುತ್ತೆ ಸ್ವಾಮಿ. ನೀವು ನಮ್ಮ ಮಧ್ಯದಲ್ಲಿ ಇಳಿದು ಬಾ ರಾಜ ಸ್ವಾಮಿ. ಸತ್ಯವಾಕ್ಯ ಹೇಳುತ್ತೆ, ಇಬ್ಬರು ಮೂವರು ನನ್ನ ನಾಮದಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ವಾಸವಾಗಿದ್ದೀನಿ ಎಂಬುದಾಗಿ ಹೇಳಿದ್ರಲ್ಲ ಸ್ವಾಮಿ. ಈ ಆರಾಧನೆಯಲ್ಲಿ ಕರ್ತನೆ ನೀವು ನಮ್ಮ ಮಧ್ಯದಲ್ಲಿ ಇದ್ದು ಸ್ವಾಮಿ, ಓ ನಿಮ್ಮ ಬಲವಾಗಿ ಕರ್ತನೆ ನೀವು ಚಲಿಸಬೇಕಾಗಿ ಬೇಡುತ್ತಾ ಇದ್ದೀನಿ ಸ್ವಾಮಿ. ಈ ಆರಾಧನೆ ಕರ್ತನೆ ಆರಂಭದಿಂದಲೂ ಕರ್ತನೆ ಮುಗಿಯುವವರೆಗೂ ಸ್ವಾಮಿ ನಿಮ್ಮ ಪ್ರಸನ್ನತೆಯಿಂದ ಕರ್ತನೆ ಓ ನಿಮ್ಮ ಮಹಿಮೆಯಿಂದ ಸ್ವಾಮಿ ನೀವು ತುಂಬಿಸಬೇಕಾಗಿ ಬೇಡುತ್ತಾ ಇದೀವಿ ರಾಜ. ಈ ಆರಾಧನೆಗೆ ವಿರೋಧವಾಗಿರುವ ಎಲ್ಲ ಅಂಧಕಾರ ಶಕ್ತಿಗಳನ್ನು ಸ್ವಾಮಿ, ಓ ಎಲ್ಲ ಕರ್ತನೆ ಕ್ರಿಯೆಗಳನ್ನು ಸ್ವಾಮಿ ಅದು ಯೇಸುವಿನ ನಾಮದ ನಾವು ಬಂಧಿಸ್ತಾ ಇದ್ದೀವಿ. ಈ ಆರಾಧನೆಯನ್ನು ಕರ್ತನೆ ನೀನು ಆಶೀರ್ವದಿಸಿಕೊಡು ರಾಜ. ಬರದಿರುವ ಮಕ್ಕಳು ಕರ್ತನೆ ಅತಿ ಬೇಗನೆ ಬರುವಂತೆ ಸ್ವಾಮಿ, ಈ ಆರಾಧನೆಯಲ್ಲಿ ಭಾಗವಹಿಸುವಂತೆ ಸ್ವಾಮಿ, ನಿಮ್ಮನ್ನು ಸ್ತುತಿ ಮಾಡುವಂತೆ, ಸಂದೇಶವನ್ನು ಕೇಳುವಂತೆ ರಾಜ ನೀನು ಮಾರ್ಪಡಿಸು ಸ್ವಾಮಿ. ನಿಮ್ಮ ಮಹಿಮೆ ಇಳಿದು ಬರಲಿ ಸ್ವಾಮಿ. ನಿಮ್ಮ ಮಹಿಮೆ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ, ಈ ಆಲಯದಲ್ಲಿ ತುಂಬಲಿ ಸ್ವಾಮಿ. ಈ ಆರಾಧನೆಯನ್ನು ಕರ್ತನೆ ಆರಂಭವು ಮುಗಿಯುವವರೆಗೂ ಕರ್ತನೆ ನೀವಿದ್ದು ನಡೆಸಿಕೊಡಬೇಕಾಗಿ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ, ಆಮೇನ್. ನಾವೆಲ್ಲರೂ ಕಣ್ಣುಗಳು ಮುಚ್ಚಿದವರಾಗಿ ದೇವರನ್ನು ನಾವು ಆರಾಧನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ದರ್ಶನ್ ಅವರು ಬಂತಾರೆ, ದೇವರನ್ನು ಆರಾಧನೆ ಮಾಡಬೇಕು. ಅವರ ಜೊತೆ ಸೇರಿ ಸಹ ನಾವು ಆರಾಧನೆ ಮಾಡೋಣ. ಹಲ್ಲೆಲೂಯಾ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಬೆಳಗಿನ ಸಮಯದಲ್ಲಿ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ. ಆತನು ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವನಾಗಿದ್ದಾನೆ. ಎಲ್ಲಿ ಸ್ತುತಿ ಉಂಟು ಅಲ್ಲಿ ಬಿಡುಗಡೆ ಉಂಟು ಅಂತ ಹೇಳಿದ ದೇವನು ನಮ್ಮ ಮಧ್ಯದಲ್ಲಿ ಆತನು ಹಾದು ಬಂದಿದ್ದಾನೆ. ಆ ನಂಬಿಕೆ ಮುಖಾಂತರವಾಗಿ ನಾವು ಆತನ ಪಾದದಲ್ಲಿ ನಾವು ಕುಳಿತುಕೊಂಡಿರುವಂತ ಮಕ್ಕಳಾಗಿ ಕಾಣಿಕೊಳ್ಳೋಣ. ದೇವನು ಆತನು ಪರಿಶುದ್ಧನಾಗಿದ್ದಾನೆ, ಆತನು ಮಹೋನ್ನತನಾಗಿದ್ದಾನೆ, ಆತನು ಅದ್ಭುತನಾಗಿದ್ದಾನೆ. ಪರಾಕ್ರಮಶಾಲಿಯಾದ ದೇವರು ನಮ್ಮ ಸಂಗಡ ಇದ್ದಾನೆ. ನಮ್ಮನ್ನು ನಡೆಸುವ ಆತನು ನಮ್ಮ ಸಂಗಡ ಇದ್ದಾನೆ. ನಾವು ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುವಂತ ಮಕ್ಕಳಾಗಿ ಕಾಣಲ್ಪಡಬೇಕು. ಪ್ರಿಯರೇ, ಈ ಬೆಳಗಿನ ಸಮಯದಲ್ಲಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ, ಆತನಿಗೆ ಘನವನ್ನು ಸಲ್ಲಿಸೋಣ. ದೇವರು ಒಳ್ಳೆಯವನಾಗಿದ್ದಾನೆ, ಆತನು ಒಳ್ಳೆಯ ಕಾರ್ಯಗಳನ್ನೇ ಮಾಡುತ್ತಿದ್ದಾನೆ. ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ, ಉನ್ನತನೇ ನಿಮಗೆ ಸ್ತೋತ್ರ ಸ್ವಾಮಿ, ಅದ್ಭುತನೇ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. Make a joyful shout to the Lord, serve the Lord with gladness, come before His presence with singing, know that the Lord is God. Make a joyful shout to the Lord, serve the Lord with gladness, come before His presence with singing, know that the Lord is God. They see we are His people, the sheep of His pasture, and we are His people. They see we are His people, the sheep of His pasture, and we are His people. Make a joyful shout to the Lord, serve the Lord with gladness, come before His presence with singing, know that the Lord is God. Make a joyful shout to the Lord, serve the Lord with gladness, come before His presence with singing, know that the Lord is God. Enter into His gates with thanksgiving and with praise. Be thankful to Him and bless His holy name. Enter into His gates with thanksgiving and with praise. Be thankful to Him and bless His holy name. Make a joyful shout to the Lord, serve the Lord with gladness, come before His presence with singing,
joyful shout to the Lord. Serve the Lord with gladness. Come before His presence with singing. Know that the Lord is God. Make a joyful shout to the Lord. Serve the Lord with gladness. Come before His presence with singing. Know that the Lord is God. Come before His presence with singing. Know that the Lord is God. Come before His presence with singing. Know that the Lord is God. Yes, people, we should always give a shout out to the Lord because He has done a lot of good things in our lives. ಆತನು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ಆತನಿಗೆ ನಾವು ಯಾವಾಗಲೂ ಸ್ತೋತ್ರವನ್ನು ಸಲ್ಲಿಸುವಂತ ಮಕ್ಕಳಾಗಿ ಕಾಣಲ್ಪಡಬೇಕು. ಆತನಿಗೆ ಯಾವಾಗಲೂ ಘನವನ್ನು ಸಲ್ಲಿಸುವಂತ ಮಕ್ಕಳಾಗಿ ಕಾಣಲ್ಪಡಬೇಕು. ಯಾಕೆಂದರೆ ಆತನು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ನಾವು ಆತನ ಬಳಿಯಲ್ಲಿ ನಾವು ಆತನಿಗೆ ಪ್ರಾರ್ಥಿಸುವಂತ ಸಮಯದಲ್ಲಿ, ಆತನಿಗೆ ಸ್ತೋತ್ರವನ್ನು ಸಮರ್ಪಿಸುವಂತ ಸಮಯದಲ್ಲಿ ನಮ್ಮ ಹೃದಯದಲ್ಲಿ ಆನಂದವನ್ನು ಉಂಟು ಮಾಡುವಂತ ದೇವನಾಗಿದ್ದಾನೆ. ನಮ್ಮ ಹೃದಯದಲ್ಲಿ ಆತನು ಬಲವನ್ನು ಉಂಟು ಮಾಡುವಂತ ದೇವನಾಗಿದ್ದಾನೆ. ನೀವು ಕಣ್ಣೀರಿನ ಸಮಯದಲ್ಲಿ, ಕಳವಳ ಸಮಯದಲ್ಲಿ ಬಂದಿರಬಹುದು ಪ್ರಿಯರೇ, ಆದ್ರೆ ನೀವು ಆತನನ್ನು ನೋಡಿ ಕೂಗುವಂತ ಸಮಯದಲ್ಲಿ, ಆತನನ್ನು ನೋಡಿ ನೀವು ಆನಂದಿಸುವಂತ ಸಮಯದಲ್ಲಿ ದೇವರು ನಿಮಗೆ ಅದ್ಭುತವನ್ನು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತ ನಿಮಗೆ ಬಿಡುಗಡೆ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಮಹಿಮೆಗೆ ಯೋಗ್ಯನು, ಘನತೆಗೆ ಯೋಗ್ಯನು, ಸ್ತುತಿ ಸ್ತೋತ್ರಗಳಲ್ಲಿ ವಾಸ ಮಾಡುವಂತ ದೇವನಾಗಿದ್ದಾನೆ ಪ್ರಿಯರೇ. ಆತನಿಗೆ ನಾವು ಘನವನ್ನು ಸಲ್ಲಿಸೋಣ, ಆತನಿಗೆ ಮಾನವನ್ನು ಸಲ್ಲಿಸೋಣ. ಆತನು ಒಳ್ಳೆಯವನಾಗಿದ್ದಾನೆ. ನಾವೆಲ್ಲರೂ ಎದ್ದು ನಿಂತುಕೊಂಡು ಈ ಸಮಯದಲ್ಲಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ ಈ ಸಮಯದಲ್ಲಿ? ಹಲ್ಲೆಲೂಯಾ. ಉಲ್ಲಾಸಗೊಳ್ಳಿರಿ, ಕರ್ತನ ಸಮ್ಮುಖದಲ್ಲಿ ಬರುವವನಿಗೆ ಆನಂದ ಅಂತ ದೇವರ ವಾಕ್ಯ ಹೇಳ್ಪಡುತ್ತದೆ. ಹಲ್ಲೆಲೂಯಾ. ದಾವೀದನು ಈ ರೀತಿಯಾಗಿ ಹೇಳುತ್ತಾನೆ, 1000 ವರ್ಷ ಆಳ್ವಿಕೆ ಮಾಡೋದಕ್ಕಿಂತ ಕರ್ತನ ಸನ್ನಿಧಾನದಲ್ಲಿ ಒಂದು ಗಳಿಗೆ ನಾನು ಇರುವುದಾದರೆ ಅದೆಷ್ಟೋ ಉತ್ತಮ ಅಂತ. ಹಲ್ಲೆಲೂಯಾ. ಅಷ್ಟು ದೊಡ್ಡ ಅರಸನು ಆ ರೀತಿಯಾಗಿ ಹೇಳುವಂತ ಸಮಯದಲ್ಲಿ ನಾವು ಕೂಡ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ದೇವರು ನಮಗೆ ಅನುದಿನವಾದ ನಡೆಸುವಂತ ದೇವನಾಗಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ನಾವು ಘನವನ್ನು ಸಲ್ಲಿಸೋಣ. ಅನುದಿನ ಕಾಯುತ್ತಿರುವೆ ಮಗನೇ, ಕಳವಳಗೊಳ್ಳದಿರು. ಅನುದಿನ ಕಾಯುತ್ತಿರುವೆ ಮಗಳೇ, ಕಣ್ಣೀರು ಸುರಿಸದಿರು. ಭಯಬೇಡ,
ಸುರಿಸದಿರು. ನೀಯುತ್ತಿರುವೆ ಮಗನೇ, ಕಳವಳಗೊಳ್ಳದಿರು. ಅನುದಿನ ಕಾಯುತ್ತಿರುವೆ ಮಗಳೇ, ಕಣ್ಣೀರ ಸುರಿಸದಿರು. ಭಯ ಬೇಡ, ಹೆದರಬೇಡ, ನಾನೇ ನಿನಗೆ ಆಧಾರ. ಭಯ ಬೇಡ, ಹೆದರಬೇಡ, ನಾನೇ ನಿನಗೆ ಆಧಾರ. ಹೌದು ಪ್ರಿಯರೇ, ಆತನೇ ನಮಗೆ ಆಧಾರವಾಗಿದ್ದಾನೆ. ಆತನೇ ನಮಗೆ ಅಗ್ನಿ ಸ್ತಂಭವಾಗಿ, ಮೇಘ ಸ್ತಂಭವಾಗಿ ನಡೆಸುವಂತ ದೇವನಾಗಿದ್ದಾನೆ. ಇಸ್ರಾಯೇಲ್ ಜನರನ್ನು 40 ವರ್ಷಗಳ ಕಾಲ ಆ ಅಡವಿಯಲ್ಲಿ ದೇವರು ನಡೆಸಿಕೊಂಡು ಬಂದನು. ಅನುದಿನವೂ ಆತನು ಅವರನ್ನು ಪೋಷಿಸುತ್ತಾ ನಡೆಸಿಕೊಂಡು ಬಂದನು ಪ್ರಿಯರೇ. ಎಲಿಯನಿಗೆ ಕಾಗೆಯ ಮುಖಾಂತರವಾಗಿ ದೇವರು ಆಹಾರವನ್ನು ಕೊಟ್ಟನು ಪ್ರಿಯರೇ. 3.5 ವರ್ಷಗಳ ಕಾಲ ಮಳೆಯೇ ಇಲ್ಲದೆ ಇರುವಂತಹ ಆ ಸ್ಥಳದಲ್ಲಿ ದೇವರು ಎಲಿಯನಿಗೆ ಆಹಾರವನ್ನು ಕೊಟ್ಟು, ನೀರನ್ನು ಕುಡಿಯುವುದಕ್ಕೆ ಕೊಟ್ಟು, ಆತನನ್ನು ಪೋಷಿಸಿ ನಡೆಸಿಕೊಂಡು ಬಂದಂತ ದೇವರು ಅನುದಿನವೂ ಆತನು ನಡೆಸುವಂತ ದೇವನಾಗಿದ್ದಾನೆ. ನೀವು ನಿಮ್ಮ ಭಾರವನ್ನೆಲ್ಲ ಆತನ ಮೇಲೆ ಹಾಕಿ ವಿಶ್ರಮಿಸಿರಿ. ಆತನು ನಿಮಗೋಸ್ಕರ ಚಿಂತಿಸುವಂತ ದೇವನಾಗಿದ್ದಾನೆ. ಆತ ನಿಮಗೋಸ್ಕರ, ಆತನು ಆ ಕಲ್ವಾರಿ ಶಿಲುಬೆಯಲ್ಲಿ ನಿಮಗೋಸ್ಕರ ಆತನು ಬಲಿಯಾಗಿದ್ದಾನೆ ಪ್ರಿಯರೇ. ನೀವು ಅನುದಿನವೂ ಆತನ ಆಲಯದಲ್ಲಿ, ಆತನನ್ನು ಮಧ್ಯದಲ್ಲಿ ನೀವು ಕಾಣುವಂತ ಸಮಯದಲ್ಲಿ, ಈ ಬೆಳಗಿನ ಸಮಯದಲ್ಲಿ ಆತನ ಆಲಯದಲ್ಲಿ ನೀವು ಕಾಣುವಂತ ಸಮಯದಲ್ಲಿ ಅನುದಿನವೂ ನಿಮ್ಮನ್ನು ಕಾಯ್ದು ನಡೆಸುವಂತ ದೇವನು ನಮ್ಮ ದೇವನಾಗಿದ್ದಾನೆ. ಆತನ ಮೇಲೆ ನಂಬಿಕೆ ಇಡುವಂತ ಮಕ್ಕಳು ಯಾವುದು ಲಜ್ಜೆಗೆ ಗೀಡಾಗದ ರೀತಿಯಲ್ಲಿ ಪ್ರಕಾಶವಾಗಿ ಮಾಡುವಂತ ದೇವನು ನಮ್ಮ ಪಕ್ಷದಲ್ಲಿ ಇದ್ದಾನೆ ಪ್ರಿಯರೇ. ನಂಬಿಕೆಯ ಮುಖಾಂತರವಾಗಿ ದೇವರ ಬಳಿಯನ್ನು ಪ್ರಾರ್ಥಿಸೋಣ, ವಿಜ್ಞಾಪಿಸೋಣ. ದೇವರೇ, ಅನುದಿನವೂ ನಮ್ಮನ್ನು ಕಾಯ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅನುದಿನವೂ ನಮ್ಮ ಭಾರವನ್ನು ಹೊರತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅನುದಿನವೂ ನಮ್ಮ ನಡೆಸಿಕೊಂಡು ಬರುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಲೋಕವು ರಾಜ ಬಹು ಕಷ್ಟಕರವಾದ ರೀತಿಯಲ್ಲಿ ಇದೆ ಸ್ವಾಮಿ. ಆದ್ರೂ ನನ್ನ ದೇವರೇ, ನೀವು ಅನುದಿನವೂ ರಾಜ ನಮ್ಮನ್ನು ರಾಜ ಸಂರಕ್ಷಿಸಿಕೊಂಡು ರಾಜ ಅನುದಿನವೂ ಕಾದುಕೊಂಡು ಸ್ವಾಮಿ ಬರ್ತಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ಕುಟುಂಬವನ್ನು ಕಾಯ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನನ್ನ ದೇಶವನ್ನು ಕಾಯ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನನ್ನ ಆಲಯವನ್ನು ಕಾಯ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಅಂತೇಳಿ ನೀವು ವಿಜ್ಞಾಪಿಸುವಂತ ಸಮಯದಲ್ಲಿ ಭಯ ಬೇಡ, ದಿಗಿಲ ಬೇಡ. ಯಾಕೆಂದ್ರೆ ದೇವರು ನಿಮ್ಮ ಸಂಗಡ ವಾಸ ಮಾಡುವಂತ ದೇವನಾಗಿದ್ದಾನೆ. ಭಯ ಬೇಡ, ಹೆದರಬೇಡ, ನಾನೇ ನಿನಗೆ ಆಧಾರ. ಭಯ ಬೇಡ, ಹೆದರಬೇಡ, ನಾನೇ ನಿನಗೆ ಆಧಾರ. ಹೌದು, ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡುವಂತ ದೇವನಾಗಿದ್ದಾನೆ. ಆತನಿಗೆ ನಾವು ಘನವನ್ನು ಸಲ್ಲಿಸೋಣ, ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ ಪ್ರಿಯರೇ. ಆತನಿಗೆ ಯಾವಾಗಲೂ ಸ್ತುತಿಗಳನ್ನು ಸಮರ್ಪಿಸೋಣ. ದಾವಿದನ ರೀತಿಯಲ್ಲಿ ನಾವು ನಾಟ್ಯವನ್ನು ಆಡುತ್ತಾ, ದಾವಿದನ ರೀತಿಯಲ್ಲಿ ನಾವು ಸ್ತುತಿಗಳನ್ನು ಸಮರ್ಪಿಸುತ್ತಾ ದೇವರಿಗೆ ನಾವು ಯಾವಾಗಲೂ ಘನವನ್ನು ಸಲ್ಲಿಸೋಣ. ನಾವು ಆತನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳೋಣ. ದೇವರು ತಾನೇ ನಮ್ಮನ್ನು ಬಲಪಡಿಸುವಂತೆ, ದೇವರು ತಾನೇ ನಮಗೆ ಸಹಾಯ ಮಾಡುವಂತೆ ಆತನ ಬಳಿಯಲ್ಲಿ ನಾವು ಬಲವನ್ನು ಕೇಳೋಣ. ಆತನ ಬಳಿಯಲ್ಲಿ ನಾವು ಜ್ಞಾನವನ್ನು ಕೇಳೋಣ. ದೇವರು ತಾನೇ ನಡೆಸುವಂತವನಾಗಿದ್ದಾನೆ. ನಾವೆಲ್ಲರೂ ಕುಳಿತುಕೊಳ್ಳೋಣ ಈ ಸಮಯದಲ್ಲಿ.
ಆತನು ಚಲಿಸುವ ಮೋಡವಾಗಿ ಆದಿ ಸಾಗರದ ಮೇಲೆ ಪರಿಶುದ್ಧಾತ್ಮನು ಆತನು ಚಲಿಸಿಕೊಂಡು ಬರುವಂತಹ ಸಮಯದಲ್ಲಿ ಎಲ್ಲವನ್ನು ಉಂಟು ಮಾಡಿದಂಥ ದೇವನು ಅದೇ ದೇವನು ಮಧ್ಯದಲ್ಲಿ ವಾಸ ಮಾಡಿದ. ಆತನಿಗೆ ಆರಾಧನೆ ಮಾಡುವಂಥ ಸಮಯದಲ್ಲಿ ನಿಶ್ಚಯವಾಗಿ ನಮಗೆ ಬಿಡುಗಡೆ ಕೊಡಲು ಆತನು ಶಕ್ತನಾದ ದೇವರೇ. ಹೌದು ಸ್ವಾಮಿ, ಈ ಬೆಳಗಿನ ಸಮಯದಲ್ಲಿ ಕರ್ತನೆ, ಈ ಆರಾಧನೆಯಲ್ಲಿ ಸ್ವಾಮಿ ನೀನು ರಾಜ ಆಳ್ವಿಕೆ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಮಕ್ಕಳನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಮಕ್ಕಳನ್ನು ರಾಜಾವೇ ಕರ್ತನೆ ನೀವು ಆಧರಿಸಿ ನಡೆಸಿಕೊಂಡು ಬರುತ್ತಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ.
Lord, thank you, Father, for comforting your people, oh God. Lord, yes, Father, we praise you for each and everything, oh Father, what you have done till now, oh God, in each and everyone's life, oh Father. We praise you. We bless your holy name, oh Father. Lord, we give everything into your mighty hands, oh Father. Lord, take control over this. Lord, take control over this place, oh God. Yes, Father, we give each and everything, oh God, into your mighty hands, oh Father. In Jesus' name we pray. Amen. Hallelujah. ಒಂದು ಇಂಗ್ಲಿಷ್ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. I come before you today, and there's just one thing that I want to say. Thank you, Lord. Thank you, Lord, for all you've given to me, for all the blessings that I cannot see. Thank you, Lord. Thank you, Lord. ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಸಂದೇಶಕ್ಕಾಗಿ. ಪರಿಶುದ್ಧನಾದ ನಮ್ಮ ತಂದೆ, ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ, ನೀವು ಕರ್ತನೆ ಬೋಧಕರನ್ನು ಮರೆಮಾಚಿ ನೀವು ಮಾತಾಡೋ ರಾಜ, ನಿಮ್ಮ ಪ್ರಸನ್ನತೆ ಸ್ವಾಮಿ ಇಳಿದು ಬರಬೇಕಾಗಿ ಬೇಡುತ್ತಾ ಇದ್ದೀವಿ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ವಾಕ್ಯವು ಕರ್ತನೆ ಒಬ್ಬೊಬ್ಬರ ಹೃದಯದಲ್ಲಿ ಸ್ವಾಮಿ ಮುಟ್ಟುವಂತೆ ರಾಜ ಸ್ವಾಮಿ, ಬೋಧಕರನ್ನು ಮರೆಮಾಚಿಕೋ ಸ್ವಾಮಿ, ನಿಮ್ಮ ಅಭಿಷೇಕದಿಂದ ಕರ್ತನೆ ನಿಮ್ಮ ಬಲದಿಂದ ಸ್ವಾಮಿ ನೀವು ತುಂಬಿಸಬೇಕಾಗಿ ಬೇಡುತ್ತಾ ಇದ್ದೀವಿ ಕರ್ತನೆ. ಸ್ವಾಮಿ, ಈ ವಾಕ್ಯವು ಹಾದು ಬರುವಾಗ ರಾಜ ಕರ್ತನೆ, ಬೋಧಕರು ಮಾತಾಡುವಾಗ ಸ್ವಾಮಿ, ನಿಮ್ಮ ಮಾತುಗಳು ಒಂದೊಂದು ಹೃದಯಗಳನ್ನು ಮುಟ್ಟಲಿ ಸ್ವಾಮಿ. ಕರ್ತನೆ, ಸೈತಾನನು ಆ ಬೀಜವನ್ನು ಎತ್ತುಕೊಂಡು ಹೋಗಬೇಕು, ಆ ವಾಕ್ಯಗಳನ್ನು ಎತ್ತುಕೊಂಡು ಹೋಗಬೇಕು ಅಂತ ಹೇಳಿ ಸ್ವಾಮಿ ಅನೇಕ ವಂಚಾಕಿಕೊಂಡು ಸ್ವಾಮಿ ಆಲೋಚನೆಗಳನ್ನು ಕರ್ತನೆ ಸ್ವಾಮಿ ಯೋಚನೆಗಳನ್ನು ಸ್ವಾಮಿ ಅನೇಕ ಕರ್ತನೆ ಈ ಮಕ್ಕಳಿಗೆ ಕೊಡುವುದು ಸ್ವಾಮಿ. ಅದು ಎಲ್ಲವೂ ಯೇಸುವಿನ ನಾಮದಲ್ಲಿ ತೆಗೆದುಹಾಕು ಸ್ವಾಮಿ. ಸ್ವಾಮಿ, ಮಾತಾಡುವ ಒಂದೊಂದು ಮಾತು ಒಂದೊಂದು ವಾಕ್ಯವು ಸ್ವಾಮಿ ಇವರ ಹೃದಯದಲ್ಲಿ ಬಿತ್ತಲ್ಪಡಲಿ ಸ್ವಾಮಿ. ಅದು 100ರಷ್ಟಾಗಿ ಫಲ ಸಿಗುವಂತೆ ಸ್ವಾಮಿ ನೀನು ಮಾರ್ಪಡಿಸು ಕರ್ತನೆ. ಹೌದಪ್ಪ, ನೀನು ಸ್ವಾಮಿ ಮರೆಮಾಚಿ ನೀನು ಮಾತಾಡು ಕರ್ತನೆ. ಈ ಸಮಯದಲ್ಲಿ ಕರ್ತನೆ ಅಪ್ಪ ಬೋಧಕರನ್ನು ಅಭಿಷೇಕದಿಂದ ತುಂಬಿಸಬೇಕಾಗಿ ಬೇಡುತ್ತದೆ. ಎಲ್ಲವನ್ನು ನಿಮ್ಮ ಕರದಲ್ಲಿ ಕೊಡ್ತೀನಿ. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆ ಕೇಳು ನನ್ನ ತಂದೆಯೇ, ಆಮೆನ್. ಈಗ ನಮ್ಮ ಮಧ್ಯದಲ್ಲಿ ನಮ್ಮ ಬೋಧಕರವರು ಬಂದು ದೇವರ ಸಂದೇಶವನ್ನು ಹೇಳ್ತಾರೆ. ನಾವೆಲ್ಲರೂ ಕರಗಳನ್ನು ತಟ್ಟಿದವರಾಗಿ ನಾವು ಅವರನ್ನು ಬರಮಾಡೋಣ. Praise the Lord. ದೇವರಿಗೆ ಸ್ತೋತ್ರವಾಗಲಿ. It's nice to see you all here in the presence of God. ದೇವರ ಪ್ರಸನ್ನತೆಯಲ್ಲಿ ನಿಮ್ಮನ್ನೆಲ್ಲ ನೋಡುವುದು ಬಹಳ ಸಂತೋಷಕರವಾಗಿದೆ. Maybe I just want to see you face to face without mask, but it is not possible now. ಒಂದು ವೇಳೆ ನಾವು ಮುಖಾಮುಖಿಯಾಗಿ ಮಾತಾಡುವುದಕ್ಕೆ ಈ ದಿನಗಳಲ್ಲಿ ಸಾಧ್ಯವಾಗದೇ ಇರಬಹುದು. But God has been so great and is so good to us all these days, protecting us and preventing this the killer disease getting into us. ಮಾರಣಾಂತಿಕವಾದಂಥ ಈ ರೋಗದಿಂದ ದೇವರು ನಮ್ಮನ್ನು ಈ ಎಲ್ಲಾ ದಿನಗಳಲ್ಲಿ ಕಾಪಾಡಿ ಸುರಕ್ಷತೆಯಾಗಿ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ. When I inquire every family, there are outside families, when I check, and there is a death in every family, but God has been so graceful to us that none of our families have lost any of our members. ಹೊರಗೆ ವಿಚಾರಿಸಿ ನೋಡುವಂಥ ಸಮಯದಲ್ಲಿ ಎಲ್ಲ ಕುಟುಂಬಗಳಲ್ಲಿ ಅವರು ಯಾರನ್ನಾದರೂ ಒಬ್ಬರನ್ನು ಕಳೆದುಕೊಂಡು ದುಃಖದಲ್ಲಿ ಜೀವನ ನಡೆಸುತ್ತಿದ್ದಾರೆ. ಆದರೆ ಇಲ್ಲಿ ನೋಡಬೇಕಾದ್ರೆ ಎಲ್ಲರನ್ನೂ ದೇವರು ಸುರಕ್ಷತೆಯಾಗಿ ಕಾಪಾಡಿ ಯಾರು ಆ ರೀತಿಯಾದಂಥ ಮಾರ್ಗದಲ್ಲಿ ಹಾದು ಹೋಗದಂತೆ ದೇವರು ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾನೆ. We should be really thankful to God for every blessing that we have received in this pandemic time. ಈ ಪಿಡುಗಿನ ಸಮಯದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಎಲ್ಲಾ ಆಶೀರ್ವಾದಕ್ಕಾಗಿ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿರಬೇಕು. That's why people also sang a song, Lord, I thank you for everything and every blessing that I received. ಆದ್ದರಿಂದ ಈಗ ಹಾಡಿದಂಥ ಹಾಡು,
ದೇವರೇ, ನಾನು ಪಡೆದುಕೊಂಡಂತ ಪ್ರತಿಯೊಂದು ಆಶೀರ್ವಾದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ಹಾಡಿದ್ರು. Hallelujah. 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 God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. And this week we want to see again on building your house with 7 pillars. ಮತ್ತೆ ಈ ಒಂದು ದಿನದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿರುವಂಥ ದೇವರ ಸಂದೇಶದ ಶೀರ್ಷಿಕೆಯು ನಿಮ್ಮ ಮನೆಯನ್ನು 7 ಸ್ತಂಭಗಳ ಮೇಲೆ ಕಟ್ಟುವುದು. Last week also we have seen that. We have seen one of the pillars, that is the second pillar I was discussing, that was this a spirit of wisdom. ಕಳೆದ ವಾರದಲ್ಲಿಯೂ ನಿಮ್ಮೊಂದಿಗೆ 2ನೆಯ ಸ್ತಂಭವನ್ನು ಕುರಿತಾಗಿ ನಾನು ಮಾತಾಡಿದೆನು. ಅದು ಜ್ಞಾನದ ಒಂದು ಸ್ತಂಭ ಎಂಬುದಾಗಿ. Correct? Many of you must have attended this sermon, so many of you know what is wisdom is. ಅನೇಕರು ಈ ಒಂದು ಸಂದೇಶವನ್ನು ಕೇಳಿರ್ತೀರಾ. ಹಾಗಾಗಿ ಜ್ಞಾನ ಎಂಬುದ್ರೆ ಹೇಳಬೇಕಾದ್ರೆ ಅದು ಏನು ಎಂಬುದಾಗಿ ನಿಮಗೆ ತಿಳಿದಿರಬಹುದು. Proverbs chapter 9 verse 1 says, wisdom has built her house and she has shaped out her 7 pillars. Proverbs chapter 9 verse 1. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಜ್ಞಾನವೆಂಬಾಕೆಯು 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. The wisdom builds her house, but the fool demolishes her house. ಜ್ಞಾನಿಯು ಬುದ್ಧಿವಂತಳು ತನ್ನ ಮನೆಯನ್ನು ಕಟ್ಟುವಳು, ಆದರೆ ದಡ್ಡರು ತನ್ನ ಮನೆಯನ್ನು ನಾಶ ಮಾಡಿಬಿಡುವರು. And we know that this wisdom is only from God. Those who lack wisdom, ask God and He will give to you generously. ಈ ಒಂದು ರೀತಿಯಾದಂಥ ಜ್ಞಾನವು ದೇವರ ಮಕ್ಕಳಿಗೆ ದೇವರಿಂದ ದೊರೆಯುವಂಥದ್ದು. ಯಾರ್ಯಾರಿಗೆ ಜ್ಞಾನದಲ್ಲಿ ಕೊರತೆ ಇದೆಯೋ ಅವರು ದೇವರನ್ನು ಬೇಡಿಕೊಳ್ಳಲಿ ಎಂಬುದಾಗಿ ವಾಕ್ಯವು ಹೇಳುತ್ತದೆ. And what is wisdom? Wisdom is nothing but prudence. That is judgment, good judgment, and discernment. That is discreet. What is wrong, what is right. ಇಲ್ಲಿ ನಮಗೆ ಜ್ಞಾನ ಎಂದು ಹೇಳುವಂಥ ಸಮಯದಲ್ಲಿ ಅದು ನ್ಯಾಯ ತೀರ್ಪು, ಒಳ್ಳೆಯ ನ್ಯಾಯ ತೀರ್ಪನ್ನು ಮತ್ತು ವಿವೇಕದ ವಿವೇಚನೆಯನ್ನು ಸೂಚಿಸುವಂಥದ್ದಾಗಿದೆ. So discretion and judgment is called wisdom that comes from God. If you ask God, you can get it. ಸರಿ ತಪ್ಪು ಎಂದು ಅರಿತುಕೊಳ್ಳುವಂಥ ಜ್ಞಾನವು ಮತ್ತು ನಮಗೆ ವಿವೇಚಿಸುವಂಥ ಗುಣವು ದೇವರಿಂದ ಬರುವಂಥದ್ದಾಗಿದೆ. ನೀವು ದೇವರನ್ನು ಕೇಳಿಕೊಳ್ಳಬೇಕಾಗಿದೆ. ಅದಕ್ಕಾಗಿ The 7 pillars which are required to build the house are, first is the Spirit of God Himself. That is the central trunk. That is the central pillar. ದೇವರ ಒಂದು ನಮ್ಮ ಮನೆಯನ್ನು ಜ್ಞಾನದ ಮೇಲೆ 7 ಸ್ತಂಭಗಳ ಮೇಲೆ ಕಟ್ಟಬೇಕೆಂಬುದಾಗಿ ಹೇಳಬೇಕಾದ್ರೆ ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ದೇವರ ಆತ್ಮನಾಗಿ ಕಾಣಲ್ಪಡ್ತಾ ಇದೆ. ಅದೇ ನಮ್ಮ ಜೀವನದ ಕೇಂದ್ರೀಕೃತ ಬಿಂದುವಾಗಿ ಕಾಣಲ್ಪಡುತ್ತದೆ. And the other 6 pillars are the gifts of the pillars. ಮತ್ತೆ 6 ಸ್ತಂಭಗಳು ಎಂದು ಹೇಳಬೇಕಾದ್ರೆ ಅದು ಆತ್ಮನ, ಅಂದರೆ ಮೊದಲನೆಯ ಆತ್ಮನ ಒಂದು ವರಗಳಾಗಿ ಕಾಣಲ್ಪಡ್ತಾ ಇದೆ. And one of the pillars is wisdom, which I already talked to you last week. ಅದರಲ್ಲಿ 2ನೇ ಅಂದರೆ 6 ಆತ್ಮಗಳಲ್ಲಿ ಒಂದು ಆತ್ಮವಾಗಿರುವಂಥ ಒಂದು ವರವಾಗಿರುವಂಥ ಒಂದು ಸ್ತಂಭ ಎಂದು ಹೇಳಬೇಕಾದ್ರೆ ಅದು ಜ್ಞಾನದ ಸ್ತಂಭ. ಅದನ್ನು ಕಳೆದ ವಾರದಲ್ಲಿಯೇ ನಿಮ್ಮೊಂದಿಗೆ ಮಾತನಾಡಿದ್ದೇನೆ. And this week also I want to continue on the same pillar, the wisdom, the spirit of wisdom. ಈ ಒಂದು ವಾರದಲ್ಲಿಯೂ ಅದೇ ಶೀರ್ಷಿಕೆಯ ಮೇಲೆ, ಅಂದರೆ ಆತ್ಮನ ಫಲವಾಗಿರುವಂಥ ಆ ಒಂದು ಜ್ಞಾನದ ಆತ್ಮವನ್ನು ಕುರಿತಾಗಿ, ಆ ಸ್ತಂಭವನ್ನು ಕುರಿತಾಗಿ ಮಾತಾಡಲು ಬಯಸುತ್ತೇನೆ. We do not know, many of us, we do not know where to and what kind of wisdom we require. ನಮ್ಮಲ್ಲಿ ಅನೇಕರಿಗೆ ಯಾವ ರೀತಿಯಾದಂಥ ಆತ್ಮವು, ಜ್ಞಾನವು ನಮಗೆ ಬೇಕಾಗಿದೆ ಎಂಬುದಾಗಿ ತಿಳಿದಿಲ್ಲ. That's why we run around thinking that everyone is wise, everyone is understanding, everyone is knowledgeable. We think that every educated fellow is a man of wisdom. But Bible doesn't say. Because
wisdom is different from knowledge, wisdom is different from understanding. We are talking about not the worldly wisdom, it is the wisdom which comes from God, that is divine wisdom. ನಾವೆಲ್ಲರೂ ಜನರನ್ನು ನೋಡಬೇಕಾದ್ರೆ ಅವರು ವಿದ್ಯಾವಂತರು, ಎಲ್ಲವನ್ನು ತಿಳಿದಿರುವಂಥ ವ್ಯಕ್ತಿಗಳು, ಜ್ಞಾನಿಗಳು, ಅವರಿಗೆ ದೂರದೃಷ್ಟಿಯುಂಟು, ವಿವೇಚನೆಯುಂಟು, ವಿವೇಕ ಉಂಟು ಎಂಬುದಾಗೆಲ್ಲ ತಿಳಿದುಕೊಳ್ಳುತ್ತೇವೆ. ಆದರೆ ಇಲ್ಲಿ ಮಾತನಾಡುತ್ತಿರುವಂಥ ಜ್ಞಾನ ಎಂದು ಹೇಳಬೇಕಾದ್ರೆ ಅದು ದೇವರಿಂದ ಬರುವಂಥ ಜ್ಞಾನವಾಗಿ ಕಾಣಲ್ಪಡ್ತಾ ಇದೆ. ಆ ಒಂದು ದೇವರಿಂದ ಬರುವಂಥ ಜ್ಞಾನವು ಈ ರೀತಿಯಾದಂಥ ಬೇರೆ ಕಾರ್ಯಗಳನ್ನು, ಲೌಕಿಕವಾಗಿರುವಂಥ ಕಾರ್ಯಗಳನ್ನು ಸೂಚಿಸುವಂಥದ್ದಾಗಿರುವುದಿಲ್ಲ. One is a worldly wisdom, another one is divine wisdom. ಒಂದು ಲೌಕಿಕವಾದಂಥ ಜ್ಞಾನವು ಇನ್ನೊಂದು ಅಲೌಕಿಕವಾದಂಥ ಜ್ಞಾನವಾಗಿದೆ. Then how do you find the difference? First of all, you should know what is worldly wisdom and what is divine wisdom. ನೀವು ಹೇಗೆ ಅದರ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ? ಒಂದು ಲೌಕಿಕವಾದಂಥ ಜ್ಞಾನ, ಇನ್ನೊಂದು ಅಲೌಕಿಕವಾದಂಥ ಮತ್ತು ಪಾರಮಾರ್ಥಿಕವಾದಂಥ ದೈವಿಕವಾದಂಥ ಜ್ಞಾನ ಎಂಬುದಾಗಿ ಹೇಗೆ ತಿಳಿದುಕೊಳ್ಳಲು ಸಾಧ್ಯ? The book of James gives a very clear definition for worldly wisdom and divine wisdom. Let's refer to James chapter 3 verse 13. He says, "Who among you is wise and understanding? Let him show by his noble conduct, and his actions are done humbly and wisely." So, the character decides whether you are a man of worldly wisdom or a man of divine wisdom. ಆದ್ದರಿಂದ ಜ್ಞಾನವನ್ನು ಕುರಿತಾಗಿ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ನಮ್ಮಲ್ಲಿ ಜ್ಞಾನಿಯೂ ಬುದ್ಧಿವಂತನು ಯಾರು? ಅಂಥವನ್ನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಹಾಗಾದರೆ ನಮ್ಮ ಜ್ಞಾನವು ನಾವು ವರ್ತಿಸುವಂಥ ವರ್ತನೆಯಲ್ಲಿ, ನಾವು ಯಾವ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತೇವೆ ಎನ್ನುವುದನ್ನು ಕುರಿತಾಗಿ ಅದರ ಮೇಲೆ ಆಧಾರಗೊಂಡಿದೆ. Verse 14 says, "But if you have bitter jealousy, rivalry in your heart, stop boasting and slandering the truth. The kind of wisdom does not come from above." This kind of a wisdom with jealousy, wisdom with bitterness, wisdom with rudeness, this kind of thing is not divine wisdom, and that does not come from God. He says that kind of wisdom does not come from above. It is worldly, and it is self-centered and demonic. For wherever jealousy and rivalry exist, there is a disorder and every kind of evil. Some people, we say they are wise people, but they are demonic people. And there is always a disorder and rivalry there. ಅದೇ 14ನೇ ವಾಕ್ಯದ ನಂತರ ಹೇಳಲ್ಪಟ್ಟಿದೆ, ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲನಿಂದ ಬಂದ ಜ್ಞಾನವಲ್ಲ. ಹಾಗಾದರೆ ಮೇಲನಿಂದ ಬರುವಂಥ ಜ್ಞಾನವಲ್ಲ, ಇದು ಭೂ ಸಂಬಂಧವಾದದ್ದು ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಭೂ ಸಂಬಂಧವಾದವುಗಳಲ್ಲಿ ಪಕ್ಷಭೇದವು, ಮತ್ಸರವು, ಹೊಟ್ಟೆ ಕಿಚ್ಚು, ಈ ರೀತಿಯಾದಂಥ ಜಗಳಗಳನ್ನು ಹುಟ್ಟಿಸುವಂಥ ಆತ್ಮಗಳು, ಆ ರೀತಿಯಾದಂಥ ಫಲಗಳನ್ನು ನಾವು ಕಾಣಬಹುದು. ಅದೇ ವಾಕ್ಯಗಳಲ್ಲಿ ಮುಂದಕ್ಕೆ ಓದುವಂಥ ಸಮಯದಲ್ಲಿ ಪ್ರಾಕೃತ ಭಾವವಾದದ್ದು ದೆವ್ವಗಳಿಗೆ ಸಂಬಂಧಪಟ್ಟದ್ದಾಗಿ ಕಾಣಲ್ಪಡ್ತಾ ಇದೆ. ಅದು ಮತ್ಸರವು, ಪಕ್ಷಭೇದವೂ ಇರುವ ಕಡೆ ಗಲಿಬಿಲಿಯು, ಸಕಲ ವಿಧ ನೀಚ ಕೃತ್ಯಗಳು ಇರುವವು. ಈ ರೀತಿಯಾಗಿ ಅಂದರೆ ನೀಚ ಕೃತ್ಯಗಳು ಈ ಲೌಕಿಕವಾದಂಥ ಜ್ಞಾನದಲ್ಲಿ ಕಾಣಲ್ಪಡುವಂಥದ್ದಾಗಿ ಇದೆ. I will say simply, the worldly wisdom is called cunningness. It is cunningness. ಇಲ್ಲಿ ನಮಗೆ ಈ ಲೌಕಿಕವಾದಂಥ ಜ್ಞಾನ ಎಂದು ಹೇಳಬೇಕಾದ್ರೆ ಅದು ಒಂದು ರೀತಿಯಾದಂಥ ಚಾತುರ್ಯವನ್ನು, ಅಂದರೆ ಚಾತುರ್ಯವನ್ನು ಸೂಚಿಸುವಂಥದ್ದಾಗಿದೆ. Because it's self-centered. For their own good, they do anything. So we'll say, "Oh, that fellow is really cunning."
We don't say he's a wise man. He's a cunning man, we'll say. Because cunningness comes from the devil forces. But wisdom comes from God. That's called a divine wisdom. That comes from above. ಆದ್ದರಿಂದ ಒಬ್ಬ ವ್ಯಕ್ತಿಯು ಚಾತುರ್ಯದಿಂದ ತನ್ನ ಕೆಲಸವನ್ನು ಮಾಡಿಕೊಳ್ಳಬೇಕು. ಅದು ಏನಂದ್ರೆ ತನ್ನ ಜೀವಿತದಲ್ಲಿ ಹೊಟ್ಟೆ ಕಿಚ್ಚು ಮತ್ತು ಅದು ಸ್ವಾರ್ಥತೆಯನ್ನು ಸೂಚಿಸುವಂಥದ್ದಾಗಿ, ಅಂದರೆ ತಾನು ತನಗೆ ಎನ್ನುವಂಥ ಕಾರ್ಯಗಳನ್ನು ಸೂಚಿಸುವಂಥದ್ದಾಗಿ ಕಾಣಲ್ಪಡುತ್ತದೆ. ಇದು ತನಗೆ ಬೇಕಾಗಿರುವಂಥ ಕೆಲಸಗಳನ್ನು ಮಾತ್ರ ಮಾಡಿಕೊಳ್ಳುವಂಥದ್ದಾಗಿದೆ. ಈ ರೀತಿಯಾದಂಥ ವ್ಯಕ್ತಿಯನ್ನು ನಾವು ಈತನು ಚಾಣಕ್ಯದಿಂದ ತನ್ನ ಕೆಲಸಗಳನ್ನು ಮಾಡಿ ಮುಗಿಸುತ್ತಾನೆ ಎಂಬುದಾಗೆಲ್ಲ ನಾವು ಹೇಳಿಕೊಳ್ಳುತ್ತೇವೆ. ಈ ರೀತಿಯಾದಂಥ ಗುಣಗಳು ಲೋಕಕ್ಕೆ ಸಂಬಂಧವಾಗಿರುವುದರಿಂದ ಲೌಕಿಕ ಜ್ಞಾನಕ್ಕೆ ಸೂಚನೆಯಾಗಿದೆ. The divine wisdom. Then what is divine wisdom? We should know what is divine wisdom. That very clearly says in James chapter 3 verse 17, he says, however, the wisdom which comes from above, that is the divine wisdom, is first of all pure, peace-loving, gentle, willing to yield, full of compassion, good deeds, and without trace of partiality or hypocrisy. ಇಲ್ಲಿ ಹಾಗಾದರೆ ದೈವಿಕ ಜ್ಞಾನ ಎಂದು ಹೇಳುವಂಥ ಸಮಯದಲ್ಲಿ ಅದು ಯಾವ ರೀತಿಯಾಗಿದೆ, ಅದನ್ನು ಹೇಗೆ ನಾವು ತಿಳಿದುಕೊಳ್ಳುವುದು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ 17ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆದರೆ ಮೇಲನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳವದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. So the first character of a divine wisdom is purity. The heart full of purity. Your heart should be pure. Then only you have the wisdom of God. If your heart is filthy, my dear, you don't have divine wisdom. ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡಬೇಕಾದ್ರೆ ದೈವಿಕ ಜ್ಞಾನ ಎಂದು ಹೇಳಬೇಕಾದ್ರೆ ಅದು ಶುದ್ಧವಾದದ್ದು ಎಂಬುದಾಗಿ ಸೂಚಿಸುತ್ತದೆ. ಈ ಶುದ್ಧವಾಗಿರುವಂಥದ್ರಲ್ಲಿ ಕಲಬೆರಕೆ ಮಿಶ್ರಣವಾಗಿರುವಂಥ ಯಾವುದೇ ವಸ್ತುಗಳಲ್ಲಿ ಅದರಲ್ಲಿ ಸೇರ್ಪಡಿಸಿರುವುದಿಲ್ಲ. ಎಲ್ಲವೂ ವಿಂಗಡವಾಗಿ ಎಲ್ಲದರಲ್ಲಿಯೂ ಪರಿಶುದ್ಧವಾಗಿ ಕಾಣಲ್ಪಡುವಂಥದ್ದೇ ದೈವಿಕ ಗುಣವಾಗಿ ಹೇಳಲ್ಪಟ್ಟಿದೆ. When we go to market, when you buy certain things, what do? You give me pure ghee. Pure cow ghee you give me. ನಾವು ಮಾರುಕಟ್ಟೆಗೆ ಹೋದಾಗ ನಾವು ಏನು ಕೇಳ್ತೀವಿ, ನಮಗೆ ಶುದ್ಧ ಹಸುವಿನ ತುಪ್ಪ ಕೊಡಿ ಅಂತ ನಾವು ಕೇಳ್ತೀವಿ. Why? ಯಾಕೆ? Because most of the ghees which are coming in the market are all adulterated, mixed with some other oil. ಇನ್ನು ಬೇರೆ ಬರುವಂಥ ತುಪ್ಪಗಳೆಲ್ಲ ಅದು ಬೇರೆ ಎಣ್ಣೆಗಳಿಂದ ಕಲಬೆರಕೆಯಾಗಿರುವಂಥ ತುಪ್ಪವಾಗಿ ಕಾಣಲ್ಪಡ್ತಾ ಇದೆ. So it alters the complete character of that item. ಅದು ಸಂಪೂರ್ಣವಾಗಿ ಆ ಒಂದು ವಸ್ತುವನ್ನು ಕೆಡಿಸುವಂಥದ್ದಾಗಿ, ಅದನ್ನು ಕೆಟ್ಟು ಹೋಗುವಂತೆ ಮಾಡುವಂಥದ್ದಾಗಿ ಕಾಣಲ್ಪಟ್ಟಿದೆ. Just imagine if you are taking a medicine. Now for COVID, if you are taking a medicine, and if it is an adulterated medicine, right? If it is not pure medicine, prescribed medicine, which someone adulterated, because sometimes, last time we have seen for Remdesivir, a medicine called Remdesivir, some Delhi fellows have put some other salt, some other powders and all that, and filled it, and said, this is Remdesivir. They sold it in the market. People thought that is Remdesivir. And they administered it to so many people, and so many people died. ಯೋಚನೆ ಮಾಡಿ ನೋಡಿ, ಈಗ ಪಿಡುಗಿನ ಸಮಯದಲ್ಲಿ ಇದೇ ಕೋವಿಡ್ ಇಂಜೆಕ್ಷನ್ ಎಂದು ಹೇಳಿ ಯಾವುದೋ ಕಲಬೆರಕೆ ಇರುವಂಥ ಒಂದು
ಚುಚ್ಚುಮದ್ದನ್ನು ಕೊಡುವುದಾದರೆ ಹೇಗಿರುತ್ತದೆ? ಅದನ್ನು ನಂಬುವುದಕ್ಕೆ ಸಾಧ್ಯವಾಗುತ್ತದಾ? ನಾವು ದೆಹಲಿಯಲ್ಲಿ ಗಮನಿಸಿ ನೋಡಬೇಕಾದ್ರೆ ಅಲ್ಲಿಯೂ ಸಹ ಅಲ್ಲಿ ಚುಚ್ಚುಮದ್ದನ್ನು ಕೊಡಬೇಕೆಂಬುದಾಗಿ ಹೇಳಿ ಯಾವುದೋ ಒಂದು ವಿಧವಾದಂಥ ಪೌಡರನ್ನು ಹಾಕಿ ಅದನ್ನು ಕಲಸಿ ಅದನ್ನೇ ಜನರಿಗೆ ಚುಚ್ಚುಮದ್ದಾಗಿ ಕೊಟ್ಟರು. ಇದೇ ಒಳ್ಳೆಯದು ಎಂಬುದಾಗಿ ಹೇಳಿ ಅದನ್ನು ತೆಗೆದುಕೊಂಡ ಅನೇಕ ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು. Word of God says, ದೇವರ ವಾಕ್ಯವು ಹೇಳುತ್ತದೆ, those who are pure in heart will see the God. ಯಾರ್ಯಾರು ನಿರ್ಮಲ ಚಿತ್ತರಾಗಿರುತ್ತಾರೋ ಅವರು ದೇವರನ್ನು ನೋಡುವರು ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. Matthew 5:8 says, blessed are the pure in heart, for they will see God. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. And those people who can able to see God will receive the wisdom from God. ಯಾರ್ಯಾರು ದೇವರನ್ನು ನೋಡುವುದಕ್ಕೆ ಸಿದ್ಧರಾಗಿದ್ದಾರೋ ಅವರೆಲ್ಲರೂ ದೇವರಿಂದ ಜ್ಞಾನವನ್ನು ಪಡೆದುಕೊಳ್ಳುವರು. But if you have a bitterness, frustration, envy, jealousy, and all sorts of evil things in your heart, that will discolor. You will change your heart from purity. ಒಂದು ವೇಳೆ ನಿಮ್ಮಲ್ಲಿ ದುಷ್ಟತನ, ಕಹಿತನ ಮತ್ತು ಬೇರೆಯವರನ್ನು ನೋಡಿದ್ರೆ ಹೊಟ್ಟೆ ಕಿಚ್ಚು ಪಡುವಂಥ ಈ ರೀತಿಯಾದಂಥ ಗುಣಗಳು ಕಾಣಲ್ಪಡುವಾಗ ಅದು ಎಲ್ಲವನ್ನು ಕಲಬೆರಕೆ ಮಾಡುವಂಥದ್ದಾಗಿದೆ. ದೇವರಿಂದ ನಾವು ಸಹ ದೂರವಾಗುವಂಥವರಾಗಿರುತ್ತೇವೆ. Then how do we clean, how do we remove all the adulteration or uncleanness from your heart? ಹಾಗಾದರೆ ನಮ್ಮ ಹೃದಯದಲ್ಲಿ ತುಂಬಿಕೊಂಡಿರುವಂಥ ಈ ಅಶುದ್ಧವಾದಂಥ ಕಾರ್ಯಗಳನ್ನು, ಕಲಬೆರಕೆಯಾಗಿರುವಂಥ ಈ ಹೃದಯವನ್ನು ಶುದ್ಧ ಮಾಡುವುದು ಹೇಗೆ? Job chapter 25 verse 4 says, Job asks this same questions. How can a human being become right with God? And how can a human being be pure? ಇಲ್ಲಿ ಯೋಬನ ಪುಸ್ತಕದಲ್ಲಿ ಆತನು ಈ ರೀತಿಯಾಗಿಯೇ ದೇವರನ್ನು ಕೇಳುವಂಥ ಒಂದು ಪ್ರಶ್ನೆಯಾಗಿದೆ. ಅದನ್ನು ಯೋಬನ ಪುಸ್ತಕ 25ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡ್ತೇವೆ. ಮನುಷ್ಯನು ದೇವರ ಎಣಿಕೆಯಲ್ಲಿ ನೀತಿವಂತನಾಗಿರುವುದು ಹೇಗೆ? ಸ್ತ್ರೀಯಲ್ಲಿ ಹುಟ್ಟಿದವನು ಪರಿಶುದ್ಧನಾಗಿರುವುದು ಸಾಧ್ಯವೋ? How is it possible to be pure? You may ask the same question. That's what the question of Job also. But there is an answer in the Bible. You know, okay. ನೀವು ಸಹ ಈ ರೀತಿಯಾದಂಥ ಪ್ರಶ್ನೆಯನ್ನು ಕೇಳಬಹುದು. ಸತ್ಯವೇದದಲ್ಲಿಯೂ ಯೋಬನಿಗೂ ಇದೇ ರೀತಿಯಾದಂಥ ಪ್ರಶ್ನೆಯು ಅವನನ್ನು ಕಾಡುತ್ತಾ ಇತ್ತು. When King David committed sin, he knew that his heart was no more pure. So he goes to God. You refer to Psalms 51, verse 10, he says, God, create in me a pure heart and renew a right attitude within me. Lord, you only can create pure heart in me. ದಾವೀದನು ಸಹ ತನ್ನ ಜೀವಿತದಲ್ಲಿ ಪಾಪ ಮಾಡಿದಂಥ ಸಮಯದಲ್ಲಿ ಅವನು ಅದರಲ್ಲೇ ಕುಳಿತುಕೊಳ್ಳಲಿಲ್ಲ. ತನ್ನ ಹೃದಯವು ಈಗ ಅಶುದ್ಧವಾಗಿದೆ ಎಂಬುದಾಗಿ ತಿಳಿದುಕೊಂಡು ದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥಿಸುವುದನ್ನು ನಾವು ಕೀರ್ತನೆಗಳು 51ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡುತ್ತೇವೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ, ನನ್ನನ್ನು ನೂತನಪಡಿಸು. So you require good heart, pure heart that only God can create. How? Psalms 119:9 says, 119 verse 9 says, how can a young man keep his behavior pure? By guarding it in according with your word. Your word is the cleansing power. ಆದ್ದರಿಂದಲೇ ನಮ್ಮ ಪ್ರಶ್ನೆಗಳಿಗೆ ಉತ್ತರವಾಗಿ ಕೀರ್ತನೆಗಳು 119:9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. It is the word of God. ಇದು ದೇವರ ವಾಕ್ಯವಾಗಿದೆ. That cleanses you from all sin. That's why Psalmist also said, Lord, cleanse me from every sin which I am ashamed of. ದೇವರ ವಾಕ್ಯವು ನಮ್ಮನ್ನು ಎಲ್ಲ ರೀತಿಯಾದಂಥ ಪಾಪಗಳಿಂದ, ಎಲ್ಲ ರೀತಿಯಾದಂಥ ಕಲಬೆರಕೆಯಿಂದ ನಮ್ಮ ಹೃದಯವನ್ನು ಶುದ್ಧ ಮಾಡುವಂಥದ್ದಾಗಿ ಕಾಣಲ್ಪಡ್ತಾ ಇದೆ. ಆದ್ದರಿಂದಲೇ ಕೀರ್ತನೆಗಾರನು ಹೇಳುತ್ತಾನೆ, ದೇವರೇ, ನನ್ನ ಹೃದಯವನ್ನು ನೀನು ಶುದ್ಧ ಮಾಡು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ. Our heart should be
stainless. We use the vessel, no? Stainless steel. Why are you using a stainless steel vessel? You see, that doesn't get that much dirty compared to mud pot. ನಮ್ಮ ಹೃದಯವು ಶುದ್ಧವಾಗಿ ಕಾಣಲ್ಪಡಬೇಕು. ನಾವೆಲ್ಲರೂ ಸ್ಟೀಲ್ ಪಾತ್ರೆಯನ್ನು ಉಪಯೋಗಿಸುತ್ತೇವೆ, ಯಾಕೆಂದರೆ ಅದು ಮಣ್ಣಿನ ಪಾತ್ರೆಗಳಿಗಿಂತ ಹೆಚ್ಚಾಗಿ ಅದು ಶುದ್ಧವಾಗಿ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ಅದನ್ನು ಉಪಯೋಗಿಸುತ್ತೇವೆ. The name itself, stainless. It means dirt-less vessel. ಆಂಗ್ಲ ಭಾಷೆಯಲ್ಲಿ ಹೇಳಲ್ಪಟ್ಟಿದೆ ಸ್ಟೇನ್ಲೆಸ್ ಎಂಬುದಾಗಿ. ಸ್ಟೇನ್ಲೆಸ್ ಎಂದು ಹೇಳಬೇಕಾದ್ರೆ, ಸ್ಟೇನ್ ಎಂದು ಹೇಳಬೇಕಾದ್ರೆ ಅದು ಕೊಳೆಯನ್ನು ಸೂಚಿಸುತ್ತದೆ. ಲೆಸ್ ಎಂದು ಹೇಳಿದ್ರೆ ಇಲ್ಲದೆ ಇರುವುದು, ಕೊಳೆಯೇ ಇಲ್ಲದೆ ಇರುವಂತ ಪಾತ್ರೆ ಎಂಬುದಾಗಿ ಅದು ಸೂಚಿಸುತ್ತದೆ. That's what the Bible says. James chapter 1 verse 21 says, a religion that is pure and stainless according to God the Father is this: take care of the orphans and widows who are suffering, and to keep yourself unstained by the world. Don't get stained by the blemishes and the sin of this world. ಆದ್ದರಿಂದಲೇ ಯಾಕೋಬನ ಪತ್ರಿಕೆಯಲ್ಲಿ ಹೇಳಲ್ಪಟ್ಟಿದೆ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ, ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿಯಾಗಿದೆ. So the first of all, one should be pure in heart, because if you are pure only, you can see God, then only the wisdom comes to you. ಮೊಟ್ಟ ಮೊದಲನೆಯದಾಗಿ ಒಬ್ಬ ಮನುಷ್ಯನಿಗೆ ಜ್ಞಾನವು ಬೇಕೆಂದು ಹೇಳುವುದಾದರೆ ಆತನು ತನ್ನ ಹೃದಯದಲ್ಲಿ ಪರಿಶುದ್ಧನಾಗಿ ಕಾಣಲ್ಪಡಬೇಕು. ಶುದ್ಧನಾಗಿರುವಾಗ ಮಾತ್ರವೇ, ಪರಿಶುದ್ಧನು ಮಾತ್ರವೇ ದೇವರನ್ನು ನೋಡುವುದಕ್ಕೆ ಸಾಧ್ಯ. ಆಗ ಮಾತ್ರವೇ ಆತನಿಂದ ಆತನ ದೈವಿಕವಾದಂಥ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. Secondly, the wise man, if we call him a man of wisdom, should be peace-loving. ಎರಡನೆಯದಾಗಿ ಜ್ಞಾನಿಯುಳ್ಳಂಥ ವ್ಯಕ್ತಿ, ದೈವಿಕ ಜ್ಞಾನವುಳ್ಳಂಥ ವ್ಯಕ್ತಿ ಎಂದು ಹೇಳಲ್ಪಡಬೇಕಾದ್ರೆ ಅವನಲ್ಲಿ ಆತನು ಸಮಾಧಾನವನ್ನು ಅಪೇಕ್ಷಿಸುವಂತ ವ್ಯಕ್ತಿಯಾಗಿರಬೇಕು. You should not be a person of fighting, all the time argument, fighting, creating avaks. This kind of person cannot be a wise person. ಆದರೆ ಯಾವುದೇ ವ್ಯಕ್ತಿಯು ತನ್ನ ಜೀವಿತದಲ್ಲಿ ಹೊಟ್ಟೆ ಕಿಚ್ಚು, ಜಗಳಗಳು, ಹೋರಾಟಗಳನ್ನು ಮಾಡುತ್ತಾ ಬೇರೆಯವರ ಮಧ್ಯದಲ್ಲಿ ಆತನು ಜಗಳವನ್ನು ಎಬ್ಬಿಸುವಂತ ವ್ಯಕ್ತಿಯಾಗಿರುವುದಾದರೆ ಆತನಲ್ಲಿ ದೈವಿಕವಾದಂಥ ಗುಣಗಳು ಕಾಣಲ್ಪಡುವುದಿಲ್ಲ. When you enter house itself, you know that this person, oh God, some ಬಿರುಗಾಳಿ ಬಂದಿದೆ ಅಂತ ಹೇಳ್ತಾ ಇದಿಲ್ವಲ್ಲ ಕನ್ನಡದಲ್ಲಿ, ಇಸ್ ಅ ಟೊರ್ನಾಡೋ ಕಮ್ಸ್ ಅಲಾಂಗ್ ವಿತ್ ದಮ್. ಕೆಲವು ಮನೆಗಳಿಗೆ ಹೋಗ್ಬೇಕಾದ್ರೇನೆ ಹೇಳುವಂಥದ್ದು, ಕೆಲವರು ನೋಡಿ ಹೇಳ್ತಾರೆ ಬಿರುಗಾಳಿ ಬಂದ್ಬಿಟ್ಟಿದೆ ಅಪ್ಪ ಅಂತ. ಅಂದ್ರೆ ಬಿರುಗಾಳಿ ಎಬ್ಬಿಸಿ ಹೋಗುವಂತ ವ್ಯಕ್ತಿಯವರು, ಅಂದ್ರೆ ಅಲ್ಲಿ ಸಮಾಧಾನವನ್ನು ಕೆಡಿಸಿ ಹೋಗುವಂತ ವ್ಯಕ್ತಿಗಳಾಗಿ ಕಾಣಲ್ಪಡ್ತಾರೆ. They are not the peacemaker, they are peace breakers. Wherever they go, they create avak, they create problems, unnecessary arguments, fighting. ಅವರು ಸಮಾಧಾನ ಪಡಿಸುವಂಥವರಲ್ಲ, ಸಮಾಧಾನವನ್ನು ಕೆಡಿಸುವಂಥ ವ್ಯಕ್ತಿಗಳಾಗಿದ್ದಾರೆ. ಹೋಗುವಂಥ ಸ್ಥಳಗಳಲ್ಲಿ ಸಮಾಧಾನವನ್ನು ಉಂಟು ಮಾಡದಂತೆ ಜಗಳವನ್ನು ಎಬ್ಬಿಸಿ ಅಲ್ಲಿ ಹೊಟ್ಟೆ ಕಿಚ್ಚು, ಮತ್ಸರ, ಕಕ್ಷಭೇದವನ್ನು ಹುಟ್ಟಿಸುವಂಥ ವ್ಯಕ್ತಿಗಳಾಗಿ ಕಾಣಲ್ಪಡ್ತಾ ಇರ್ತಾರೆ. My dear friend, a wise man always makes peace. He doesn't create problems. He listens to the people. He understands the others' problems. And he heals himself also. Comes out for amicable solution. Never makes a walk, a problem, fighting, violence in the house or anywhere. ದೇವರ ಜ್ಞಾನವನ್ನು ಪಡೆದುಕೊಂಡಿರುವಂಥ ವ್ಯಕ್ತಿಯು ಮನೆಗಳಲ್ಲಾಗಲಿ ಹೊರಗಡೆ ಹೋಗುವಂಥ ಸ್ಥಳಗಳಾಗಲಿ ಅಹಿಂಸೆಯನ್ನಾಗಲಿ ಇಲ್ಲವೇ ಯಾವುದೇ ವಿಧವಾದಂಥ ಕಕ್ಷಭೇದ, ಹೊಟ್ಟೆ ಕಿಚ್ಚು, ಜಗಳಗಳನ್ನು ಉಂಟು ಮಾಡುವಂಥ ಮತ್ಸರವನ್ನು, ಕೋಪವನ್ನು ಎಬ್ಬಿಸುವಂಥ ಒಂದು ಕಾರ್ಯಗಳನ್ನು ಮಾಡದಂತೆ ಅವನು ಯಾವಾಗಲೂ ಸಮಾಧಾನ ಪ್ರಿಯನಾಗಿ ಕಾಣಲ್ಪಡುತ್ತಾನೆ, ಸಮಾಧಾನವನ್ನು ಅಪೇಕ್ಷಿಸುತ್ತಾನೆ, ಸಮಾಧಾನವನ್ನು ಬೇರೆಯವರಿಗೂ ಉಂಟು ಮಾಡುತ್ತಾನೆ, ಸಮನ್ವಯ, ಸಾಮರಸ್ಯವನ್ನು ಉಂಟು ಮಾಡುವಂಥ ವ್ಯಕ್ತಿಯಾಗಿ ಕಾಣಲ್ಪಡುತ್ತಾನೆ. Blessed are the people who are peacemakers. They will be called the children of God.
ಸಮಾಧಾನವನ್ನು ಉಂಟು ಮಾಡುವಂಥವರು ಧನ್ಯರು, ಅವರು ದೇವರವನ್ನು ಮಕ್ಕಳು ಎನ್ನಿಸಿಕೊಳ್ಳುವರು. Matthew 5:9 says, how blessed are those who make peace, because it is they who will be called the God's children. ಮತ್ತಾಯ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. So turn away, go away from violence, bitterness, fighting. Don't get into arguments. Make peace and have peacefulness. Let peacefulness prevail there. ಆದ್ದರಿಂದ ನೀವು ಪ್ರಚೋದನೆಯನ್ನು ಉಂಟು ಮಾಡಿ ಜಗಳಗಳನ್ನು, ಹೋರಾಟಗಳನ್ನು, ಕಕ್ಷಭೇದವನ್ನು, ಹೊಟ್ಟೆ ಕಿಚ್ಚನ್ನು, ಸ್ವಾರ್ಥತೆಯನ್ನು ಹುಟ್ಟಿಸುವಂತಹ ಸ್ಥಳದಿಂದ ಹೋಗಿ ಅಲ್ಲಿ ಅವರಿಗೆ ಸಮಾಧಾನವನ್ನು, ಸಾಮರಸ್ಯವನ್ನು ಮತ್ತು ಅವರಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥವರಾಗಿ ಕಾಣಲ್ಪಡಿರಿ. If you have a hatred, it produces violence. Hatred produces violence. But peace produces righteousness. ನಮಗೆ ದ್ವೇಷ ಎನ್ನುವುದು ಕಾಣಲ್ಪಡುವಂಥ ಸಮಯದಲ್ಲಿ ಅದು ಹೆಚ್ಚಾದಂಥ ದ್ವೇಷವನ್ನು, ಅಹಿಂಸೆಯನ್ನು ಹುಟ್ಟಿಸುವಂಥದ್ದಾಗಿ ಕಾಣಲ್ಪಡುತ್ತದೆ. ಆದರೆ ನಮಗೆ ಪ್ರೀತಿಯು, ಸಮಾಧಾನವನ್ನು ಅಪೇಕ್ಷಿಸುವಂಥವರಾಗಿರುವುದಾದರೆ ಬೇರೆಯವರ ಮಧ್ಯದಲ್ಲಿ ಸಮಾಧಾನವನ್ನು ಹುಟ್ಟಿಸುವಂಥವರಾಗಿ ಕಾಣಲ್ಪಡುತ್ತೇವೆ. The third quality of a divine wisdom is gentleness, considerate, gentle. That's why people call sometimes, he's a gentleman. Not everybody is gentleman. If they put pant and shirt, we call that gentleman, this gentleman. No, it is the character, the quality of a person. ಮೂರನೇದಾಗಿ ಗಮನಿಸಿ ನೋಡಬೇಕಾದ್ರೆ ಸೌಮ್ಯವನ್ನು ಪರಿಗಣಿಸುವುದು. ಸೌಮ್ಯ ಮೃದುತ್ವವನ್ನು ಸೂಚಿಸುತ್ತದೆ. ನಾವು ಒಬ್ಬ ವ್ಯಕ್ತಿಯನ್ನು ಆಂಗ್ಲ ಭಾಷೆಯಲ್ಲಿ ಹೇಳಿದಂಥ ರೀತಿಯಲ್ಲಿ ಜೆಂಟಲ್ಮೆನ್ ಎಂಬುದಾಗಿ ಹೇಳುತ್ತೇವೆ. ಅದು ಒಬ್ಬ ವ್ಯಕ್ತಿಯ ವರ್ತನೆಯನ್ನು, ಆತನ ಗುಣವನ್ನು ಸೂಚಿಸುವಂಥದ್ದಾಗಿದೆ ಹೊರತು ಆತನು ಚೆನ್ನಾಗಿ ಒಂದು ವಸ್ತ್ರವನ್ನು ಧರಿಸಿದರೆ ಆತನು ಜೆಂಟಲ್ಮೆನ್ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. Whom do you call gentleman? A man speaks very wisely, calmly, quietly, listening to the others, and does not deal harshly. ಯಾವ ವ್ಯಕ್ತಿಯನ್ನು ನೀವು ಜೆಂಟಲ್ಮೆನ್ ಅಂದರೆ ಸೌಮ್ಯ ಸ್ವಭಾವದವನೆಂಬುದಾಗಿ ಕರೀತೀರಿ ಎಂದು ಹೇಳುವುದಾದರೆ ಆತನು ಕಲಹಪ್ರಿಯನಾಗಿರುವುದಿಲ್ಲ, ಬಂಡಾಯ ಏಳಿಸುವಂಥ ವ್ಯಕ್ತಿಯಾಗಿರುವುದಿಲ್ಲ, ಆತನು ಯಾವುದೇ ರೀತಿಯಾದಂಥ ಹೋರಾಟಗಳನ್ನು, ಜಗಳಗಳನ್ನು ಹುಟ್ಟಿಸುವಂಥವನಾಗಿರುವುದಿಲ್ಲ. ಆತನು ಸಮಾಧಾನ ಪ್ರಿಯನು ಮತ್ತು ಎಲ್ಲವನ್ನು ನಿಧಾನವಾಗಿ ಕೇಳಿಸಿಕೊಂಡು ಸೌಮ್ಯ ರೂಪವನ್ನು ತಾಳುವಂಥ ವ್ಯಕ್ತಿಯೇ ಜ್ಞಾನಿ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. We are dealing with a different kind of people. ನಾವು ಬೇರೆ ಬೇರೆ ರೀತಿಯಾದಂತಹ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಿದ್ದೇವೆ. Not that all are gentle. Some are rebellious, some are shouting, violent. All sorts of people we are dealing. But we should be gentle in dealing with them. ನಾವು ಅನೇಕ ರೀತಿಯಾದಂಥ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಿರುವುದರಿಂದ ಕೆಲವರು ಕಲಹ ಹುಟ್ಟಿಸುವಂಥವರು, ಇನ್ನೂ ಕೆಲವರು ಅಹಿಂಸೆಯನ್ನು ಮಾಡುವಂಥವರು, ಇನ್ನೂ ಕೆಲವರು ಸೌಮ್ಯ ಸ್ವಭಾವದವರು, ಇನ್ನೂ ಕೆಲವರು ಜಗಳಗಳನ್ನು ಹುಟ್ಟಿಸುವಂಥವರು. ಈ ರೀತಿಯಾಗಿ ಬೇರೆ ಬೇರೆ ವ್ಯಕ್ತಿಗಳು ಇರುವಾಗಲೂ ಸಹ ನಾವು ಅವರ ಮಧ್ಯದಲ್ಲಿ ಸೌಮ್ಯ ಸ್ವಭಾವದವರಾಗಿ ಕಾಣಲ್ಪಡ್ತಾ ಇರಬೇಕು. Even among our children, they are different. One child may be calm, quiet in dealing things. Another one will come with force only. He's like Brigali. He comes there, he starts shouting, I want this, you'll create havoc to get things done. But the parents have to deal with them gently, not harshly. ನಮ್ಮ ಮನೆಗಳಲ್ಲಿ ಗಮನಿಸಿ ನೋಡಬೇಕಾದರೂ ಎಲ್ಲ ಮಕ್ಕಳು ಒಂದೇ ರೀತಿಯಾಗಿರೋದಿಲ್ಲ. ಒಂದು ಮಗು ಸೌಮ್ಯವಾಗಿದ್ದರೆ ಇನ್ನೊಂದು ಮಗು ಅದು ಬಹಳ ಜಗಳವನ್ನು, ಉರಿಗೊಳ್ಳುವಿಕೆ, ಕೋಪದಿಂದ ತುಂಬಿರುವಂಥ ಮಗುವಾಗಿರುತ್ತದೆ. ತನಗೆ ಏನು ಬೇಕಾದರೂ ಅದು ಕಿರ್ಚಿ ಅರ್ಚಾಡಿ ಅದನ್ನು ತಗೊಳ್ಬೇಕು ಅಂತ ಜಗಳ ಮಾಡುವಂಥ ವ್ಯಕ್ತಿಯಾಗಿರುತ್ತದೆ. ಆದರೆ ಆ ಮಕ್ಕಳ ಮಧ್ಯದಲ್ಲಿ ತಂದೆ ತಾಯಿಗಳಾಗಿರುವಂಥ ನಾವು ಹೇಗಿರಬೇಕು? ಅವರೆಲ್ಲರನ್ನು ಸಹಿಸಿಕೊಂಡು ಸೌಮ್ಯ ಸ್ವಭಾವದಿಂದ ಅವರು ಹೇಳುವಂಥದ್ದನ್ನು ಕೇಳಿಸಿಕೊಂಡು ಬೇಕಾಗಿರುವಂಥ ಕಾರ್ಯಗಳನ್ನು, ನಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮಾಡುವಂಥವರಾಗಿರಬೇಕು. Psalms 103 verse 10 says, He does not punish us for all our sins.
He does not deal harshly with us as we deserve. God does not deal with us harshly to the things what we deserve. We deserve harsh treatment, but God does not deal that way. ಕೀರ್ತನೆಗಳು 103:10 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಆತನು ನಮ್ಮ ಪಾಪಗಳಿಗೆ ತಕ್ಕಂತೆ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ಆತನು ನಮಗೆ ಶಿಕ್ಷೆಯನ್ನಾಗಲಿ ದಂಡನೆಯನ್ನಾಗಲಿ ಕೊಡಲಿಲ್ಲ. For all the sins we have committed, for all the rebellious things we are doing day and day out, if God deals with us harshly, none of us will be sitting here. We would have been dead, gone, would be ended up in hell. ದೇವರು ಒಂದು ವೇಳೆ ನಾವು ಮಾಡಿದಂಥ ಎಲ್ಲ ಪಾಪಗಳಿಗೆ, ತಪ್ಪು ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸಿರುವುದಾದರೆ ಇಲ್ಲಿ ಯಾರೂ ಕುಳಿತುಕೊಂಡಿರುವುದಕ್ಕೆ ಸಾಧ್ಯವಿರುವುದಿಲ್ಲ. ಎಲ್ಲರೂ ಪಾಪದ ನರಕದಲ್ಲಿ ಒದ್ದಾಡ್ತಾ ಇರ್ತಾ ಇದ್ದೆವು. If a dog comes and barks at you, if dog comes and barks at you, how do you respond? ಒಂದು ವೇಳೆ ನಾಯಿ ಬಂದು ನಿಮ್ಮ ಬಳಿಯಲ್ಲಿ ಬೊಗಳುವುದಾದರೆ ಅದಕ್ಕೆ ನೀವು ಹೇಗೆ ಪ್ರತಿಕ್ರಿಯೆ ತೋರಿಸುತ್ತೀರಿ? Do you shout back again? Bark, 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 bark. Would you do that? ನಾವು ಮತ್ತೆ ಬೊಗಳುತ್ತೇವೆ ಅದನ್ನ ನೋಡಿ. That barks because that is dog, but you are not dog, no? You are a gentleman, so you cannot bark back. ಅದು ನಾಯಿ ಆಗಿರೋದ್ರಿಂದ ಬೊಗಳುತ್ತದೆ, ನೀವು ಬೊಗಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನೀವು ನಾಯಿಯಲ್ಲ, ದೇವರಿಂದ ಆರಿಸಲ್ಪಟ್ಟಂತ ವ್ಯಕ್ತಿಗಳಾಗಿ ಕಾಣಲ್ಪಡ್ತಾ ಇದ್ದೀರಿ. Proverbs chapter 15 verse 1 says, a gentle response diverts anger, but a harsh statement incites fury. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬಿರುನುಡಿಯು ಸಿಟ್ಟನ್ನೇರಿಸುವುದು. Situation may be difficult, but don't deal harshly. ಒಂದು ವೇಳೆ ಅಲ್ಲಿನ ಪರಿಸ್ಥಿತಿಗಳು ಕಠಿಣವಾಗಿ ಕಾಣಲ್ಪಡಬಹುದು, ಆದರೂ ಸಹ ಅಂಥ ಪರಿಸ್ಥಿತಿಯಲ್ಲಿಯೂ ನೀವು ಅಲ್ಲಿ ಸಿಟ್ಟನ್ನು ಎಬ್ಬಿಸುವಂತ ವ್ಯಕ್ತಿಗಳಾಗಿ ಕಾಣಲ್ಪಡಬೇಡಿ. If you answer gently, that diverts the anger of the other person. ನೀವು ಮೃದುವಾಗಿ ಉತ್ತರವನ್ನು ಕೊಡುವುದಾದರೆ ಅವರ ಕೋಪವು ಬೇರೆ ದಿಕ್ಕಿಗೆ ಬದಲಾಗುತ್ತದೆ. Proverbs chapter 15 verse 4 says, a gentle statement is a tree of life, but perverted speech shatters the spirit. ಅದೇ ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಸಂತೈಸುವ ನಾಲಿಗೆ ಜೀವ ವೃಕ್ಷವು, ಬಲಾತ್ಕರಿಸುವ ನಾಲಿಗೆ ಮನಮುರಿಯುವುದು. So we have to deal with the things in a gentle way, not harshly. That is the wisdom. God says the divine wisdom as a character of gentleness. ಆದ್ದರಿಂದಲೇ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ದೈವಿಕ ಜ್ಞಾನದ ಒಂದು ಗುಣವಾಗಿ ಕಾಣಲ್ಪಡ್ತಾ ಇದೆ ಈ ಸೌಮ್ಯ ಸ್ವಭಾವವು. ನಾವು ಸೌಮ್ಯ ಸ್ವಭಾವದಿಂದ ಮೃದುವಾಗಿ ವರ್ತಿಸುವಂಥ ಸಮಯದಲ್ಲಿ, ಮೃದುವಾಗಿ ಸೌಮ್ಯದಿಂದ ಬೇರೆಯವರೊಂದಿಗೆ ನಾವು ಸಂಪರ್ಕವನ್ನು ಇಟ್ಟುಕೊಳ್ಳುವಾಗ ನಮ್ಮಲ್ಲಿ ಆ ದೈವಿಕ ಜ್ಞಾನವು ಇದೆ ಎಂಬುದಾಗಿ ಅರ್ಥವಾಗುತ್ತದೆ. That is considering others' problem. We do not know what problem they are facing, in what way they are coming. We do not know their problems. We are in the right place, so we think, oh, why you come late? You must understand there are so many things must have happened on the way. So that is why he is late. But don't shout. Ask. What if you want to ask, why are you late? Is there any problem? Better way of asking than shouting at them saying that you cannot come late. No. So you do not know the other's problem. So please be considerate, be gentle in dealing with them. ನಾವು ಬೇರೆಯವರನ್ನು ನೋಡುವಂಥ ಸಮಯದಲ್ಲಿ ಅವರೊಂದಿಗೆ ಮಾತನಾಡುವಾಗ ಅವರ ಒಂದು ಪರಿಸ್ಥಿತಿಯನ್ನು ಪರಿಗಣಿಸಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಸೌಮ್ಯ ಸ್ವಭಾವದಿಂದ ನಾವು ಉತ್ತರವನ್ನು ಕೊಡಬೇಕಾಗಿದೆ. ಒಂದು ವೇಳೆಯೂ
ಅವರು ನಮ್ಮ ಬಳಿಗೆ ಬರುವಾಗ ಅವರು ತಡವಾಗಿ ಬರುವುದಾದರೆ ಯಾಕೆ ತಡವಾಗಿ ಬಂದೆ ಎಂಬುದಾಗಿ ಗದರಿಸುವುದರ ಬದಲಾಗಿ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬರುವಂಥ ಮಾರ್ಗದಲ್ಲಿ ಒಂದು ವೇಳೆ ಅವರು ಏನಾದರೂ ಒಂದು ಸಂಧಿಸಿರಬಹುದು, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅವರಿಗೆ ನಾವು ನಿಧಾನವಾಗಿ ಮೃದು ಸ್ವರದಿಂದ ಅವರನ್ನು ಕೇಳುವಂಥ ಸಮಯದಲ್ಲಿ ಅಲ್ಲಿ ನಮಗೆ ನಾವು ಸಮಾಧಾನ ಉಂಟು ಮಾಡುವಂಥವರಾಗಿರ್ತೇವೆ. ಮಾತ್ರವಲ್ಲದೆ ಸೌಮ್ಯ ಪ್ರಿಯರಾಗಿ ಮತ್ತು ಕಲಹವನ್ನು ಏಳಿಸದಂತೆ ನಾವು ಅವರೊಂದಿಗೆ ಒಟ್ಟಾಗಿ ಅವರ ಕಾರ್ಯಗಳನ್ನು ಪರಿಗಣಿಸಿಕೊಂಡು ಅರ್ಥ ಮಾಡಿಕೊಂಡು ನಡೆಯುವಂತಹ ವ್ಯಕ್ತಿಗಳಾಗಿ ಕಾಣಲ್ಪಡುತ್ತೇವೆ. The next one is submissive. That is humbleness. You humble yourself. ಇಲ್ಲಿ ನಾಲ್ಕನೇದಾಗಿ ಗಮನಿಸಿ ನೋಡುವಾಗ ವಿಧೇಯತೆ, ವಿನಮ್ರತೆ, ನಮ್ರತೆಯನ್ನು ಸೂಚಿಸುವಂತದ್ದಾಗಿ ಕಾಣಲ್ಪಡ್ತಾ ಇದೆ. The earthly wisdom is always arrogant. They say ego, I am. That kind of things only. When we talk to somebody, we know, the attitude, we'll say, no, that attitude, that fellow's attitude itself is so this thing. I can't tolerate his attitude. ನಮ್ಮಲ್ಲಿ ಅನೇಕರಿಗೆ ನಾನು ಎನ್ನುವಂಥ ಅಹಂಭಾವ ನಮ್ಮಲ್ಲಿ ತುಂಬಿರುತ್ತದೆ. ಮತ್ತು ಕೆಲವರಲ್ಲಿ ಮಾತನಾಡುವಂಥ ಸಮಯದಲ್ಲಿ ಅವರು ಮಾತನಾಡುವಂಥ ರೀತಿಯನ್ನು ನೋಡಿದರೆ ಅವನಿಗೆ ಎಷ್ಟು ಹೆಮ್ಮೆಯಿಂದ ತುಂಬಿದೆ ಎಂಬುದಾಗಿ ನಾವು ಹೇಳುತ್ತೇವೆ. They think they are great. They are the towering figure. And everybody, have to listen to him. Like that only they talk. Whenever they come, they dominate. They try to say that I am great. And think that they are knowledgeable. They are intelligent. Everything. But others, they think they are fools. Such thing is not from the divine wisdom. ಅನೇಕರು ತಿಳಿದುಕೊಳ್ಳುವಂಥದ್ದು ನಾನೇ ಜ್ಞಾನಿ, ನನಗೆ ಎಲ್ಲ ಗೊತ್ತು, ನಾನು ಹೇಳಿದ್ದೆ ಎಲ್ಲರೂ ಕೇಳಬೇಕು, ನಾನು ಹೇಳಿದ್ದೆ ಸರಿ ಎನ್ನುವಂಥ ರೀತಿಯಲ್ಲಿ ಜನರು ಮಾತಾಡುತ್ತಾರೆ. ಅದನ್ನು ನೋಡಬೇಕಾದ್ರೆ ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಈ ರೀತಿಯಾದಂಥ ಗುಣಗಳು ದೈವಿಕವಾದಂಥ ಜ್ಞಾನದಿಂದ ಬರುವಂಥದ್ದಲ್ಲ. Matthew chapter 5 verse 5 says, "Blessed are those who humble themselves. They only inherit the kingdom of God." ಆದ್ದರಿಂದ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯಸ್ಥರಾಗುವರು. Matthew 18 verse 4 says, "Therefore whoever humbles as this little child is the greatest in the kingdom of God. Whoever exalts himself and does not, whoever exalts himself will be humbled, and whoever humbles himself will be exalted." That we see in Matthew 23 verse 12. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂಬುದಾಗಿ ಹೇಳಲ್ಪಟ್ಟಿದೆ. So be submissive. Humble yourself. There are so many great people in this world, and we are not the only great people. Don't think that you are only the tallest person. There are so many people who are taller than you. And when you humble yourself, God will exalt you. ನಮ್ಮನ್ನು ನಾವು ವಿನಮ್ರತೆಯಿಂದ ನಮ್ರತೆಯಿಂದ ಕಾಪಾಡಿಕೊಳ್ಳುವಂಥದ್ದು ಮುಖ್ಯವಾಗಿದೆ. ಈ ಲೋಕದಲ್ಲಿ ನಾವು ಮಾತ್ರ ಎಲ್ಲದರಲ್ಲಿ ಹೆಚ್ಚು ಎಂಬುದಾಗಿ ತಿಳಿಯುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮಗಿಂತ ಹೆಚ್ಚಿನವರು, ನಮಗಿಂತ ವಿದ್ಯಾವಂತರು, ನಮಗಿಂತ ಉತ್ತಮವಾದಂಥ ವ್ಯಕ್ತಿಗಳು ಅನೇಕ ಜನರುಂಟು. ಆದ್ದರಿಂದ ನಮ್ಮನ್ನು ನಾವು ತಗ್ಗಿಸಿಕೊಂಡು ವಿನಮ್ರತೆಯಿಂದ ವಿಧೇಯತ್ವದಿಂದ ನಾವು ಕಾಣಲ್ಪಡುವಾಗ ಅದು ಮಾತ್ರವೇ ದೈವಿಕ ಜ್ಞಾನವಾಗಿ ಕಾಣಲ್ಪಡುತ್ತದೆ. So be submissive. It is not the only your point to be honored. All the time you say, whatever I say, that should be done. No, my dear friend, listen to others. Give consideration. Find out what are the things that both we should go together. Be submissive. Then only the family will be good. If wife and husband fight each other and showing that who is great, my dear friend, that family will not last long.
ಆದ್ದರಿಂದ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ವಿಧೇಯತ್ವದಿಂದ ನಮ್ರತೆಯಿಂದ ಕಾಣಲ್ಪಡಿರಿ. ಒಂದು ವೇಳೆ ನಮ್ಮಲ್ಲಿ ನಾವು ಕಲಹವನ್ನು ಹುಟ್ಟಿಸುವಂಥವರು, ಒಂದು ವೇಳೆ ನಾವು ಬೇರೆಯವರ ಮಾತುಗಳನ್ನು ಕೇಳದಂತೆ ನಮ್ಮದೇ ನಡಿಬೇಕು, ನಾನು ಹೇಳದೆ ನಡಿಬೇಕು, ನಾನು ಹೇಳದೆ ಸರಿ ಎಂಬುದಾಗಿ ಇರುವಂಥ ಮಾತುಗಳನ್ನೆಲ್ಲ, ಇರುವಂಥ ಗುಣಗಳನ್ನೆಲ್ಲ ಬಿಟ್ಟು ಬಿಡೋಣ. ನಮ್ಮಲ್ಲಿ ನಮ್ರತೆಯನ್ನು ಮತ್ತು ವಿನಮ್ರತೆಯನ್ನು, ವಿಧೇಯತ್ವವನ್ನು ಬೆಳೆಸಿಕೊಳ್ಳೋಣ. That is the wisdom of God, my dear friend. That is one of the characters of the wisdom of God. ದೈವಿಕ ಜ್ಞಾನದ ಒಂದು ವರ್ತನೆಯಾಗಿ, ಒಂದು ಗುಣವಾಗಿ ಈ ಒಂದು ವಿಧೇಯತ್ವವು ಕಾಣಲ್ಪಡುತ್ತಾ ಇದೆ. The next one is merciful. It says, wisdom that comes from above is full of mercy and good fruit. ಆದ್ದರಿಂದ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ದೇವರಿನ ಮೇಲಣಿಂದ ಬರುವಂತ ಆ ದೇವರ ಜ್ಞಾನವು ಅದು ಫಲಗಳನ್ನು ಕೊಡುವಂಥದ್ದಾಗಿಯೂ ಕರುಣೆಯುಳ್ಳದಾಗಿಯೂ ಕಾಣಲ್ಪಡುತ್ತದೆ ಎಂಬುದಾಗಿ. We deal with so many people. So many people would have wronged us. So many people have done so many things against us. But God says, be merciful. Show compassion. ಅನೇಕ ಜನರು ನಮಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಮಾಡಿರಬಹುದು, ಆದರೂ ಸಹ ಅವರೊಂದಿಗೆ ನಾವು ಕರುಣೆಯುಳ್ಳವರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. When you can be merciful, only when you show forgiveness. ನೀವು ಯಾವಾಗ ಕರುಣೆಯುಳ್ಳವರಾಗಿರುವುದಕ್ಕೆ ಸಾಧ್ಯ ಎಂದು ಹೇಳುವುದಾದರೆ ಕ್ಷಮಾಪಣೆಯ ಗುಣವನ್ನು ತೋರ್ಪಡಿಸುವಾಗ ಮಾತ್ರವೇ. Don't show your vengeance. Vengeance is God's, not ours. ಮುಯಿ ತೀರಿಸಿಕೊಳ್ಳುವಂತ ಗುಣವನ್ನು ತೋರಿಸಿಕೊಳ್ಳಬೇಡಿ, ಯಾಕೆಂದರೆ ಮುಯಿ ತೀರಿಸುವಂತದ್ದು ದೇವರ ಕೆಲಸವಾಗಿದೆ. Many a times, we fight with the people who say that I will show who I am. I will give back. Whatever is done, I'll give multifold. ಅನೇಕ ವೇಳೆಗಳಲ್ಲಿ ಜನರೊಂದಿಗೆ ನಾವು ಮಾತಾಡುವಾಗ ನಾನು ಯಾರು ಅಂತ ತೋರಿಸ್ತೀನಿ, ನೀನು ಮಾಡಿದ್ದಕ್ಕಿಂತ ಹೆಚ್ಚಾಗಿ ನಿನಗೆ ಮಾಡಿ ತೋರಿಸ್ತೀನಿ ನೋಡು ಎಂಬುದಾಗಿಲ್ಲ ನಾವು ಹೇಳುವಂಥವರಾಗಿದ್ದೇವೆ. Just imagine, God has been merciful to us. We have done so many things, but for God forgave all our sins and shows His mercy every day to us. ನಾವು ದೇವರಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದೇವೆ, ಆದರೂ ಸಹ ಆತನು ಪ್ರತಿ ನಿತ್ಯವೂ ನಮ್ಮ ಮೇಲೆ ದಯೆ ಕರುಣೆಯನ್ನು ತೋರಿಸಿಕೊಂಡು ಬರ್ತಾ ಇದ್ದಾನೆ. Because He says, Matthew chapter 5 verse 7 says, how blessed are those who are merciful, because it is they who will receive mercy. If you show mercy only, you will receive mercy. If you give forgiveness, then only you receive forgiveness. ಆದ್ದರಿಂದ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ಹಾಗಾದರೆ ಕರುಣೆಯನ್ನು ತೋರಿಸುವವರು ಮಾತ್ರವೇ ಕರುಣೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಉಂಟು. My dear friend, God is not happy with our sacrifices and worship unless you show mercy. ನೀನು ಮಾಡುವಂತ ಯಾವುದೇ ಯಜ್ಞದಿಂದಾಗಲಿ ಆರಾಧನೆಯಿಂದಾಗಲಿ ದೇವರು ಮೆಚ್ಚಿಕೊಳ್ಳುವುದಿಲ್ಲ. ನೀನು ಕರುಣೆಯನ್ನು ತೋರಿಸುವಾಗ ಮಾತ್ರವೇ ಆತನು ನಿನ್ನನ್ನು ಮೆಚ್ಚಿಕೊಳ್ಳುವಂತವನಾಗಿದ್ದಾನೆ. So show mercy. That is the character of God's wisdom. ಆದ್ದರಿಂದ ನಾವು ದೇವರಲ್ಲಿ ದೈವಿಕ ಜ್ಞಾನವನ್ನು ಹೊಂದಿದ್ದೇವೆ ಎಂದು ಹೇಳುವುದಾದರೆ ಕರುಣೆಯನ್ನು ತೋರಿಸುವಂತವರಾಗಿ ಕಾಣಲ್ಪಡೋಣ. In Bible we see one of the stories where a rich man calls his servant, and that servant came and he is supposed to pay him back so much of money, and he says, I am now bankrupt, I cannot pay you. Then the rich man says, okay, I'll forgive you. ಸತ್ಯವೇದದಲ್ಲಿ ಒಂದು ದೃಷ್ಟಾಂತವು ಹೇಳಲ್ಪಟ್ಟಿದೆ. ಅದರಲ್ಲಿ ಒಬ್ಬ ಸೇವಕನು ಯಜಮಾನನಿಗೆ ಅವನು ಸಾಲ ಕೊಡಬೇಕಾಗಿರುತ್ತದೆ, ಸಾಲ ತೀರಿಸಬೇಕು. ಆದರೆ ಯಜಮಾನನ ಬಳಿಯಲ್ಲಿ ಬಂದು ನನಗೆ ಆಗುವುದಿಲ್ಲ ಎಂದು ಹೇಳುವಂಥ ಸಮಯದಲ್ಲಿ ಯಜಮಾನನು ಅವನು ಕೊಡಬೇಕಾದಂಥದ್ದು ಪೂರ್ತಿಯಾಗಿ ಕ್ಷಮಿಸಿ ಬಿಟ್ಟು ಅವನಿಗೆ ಕರುಣೆಯನ್ನು ತೋರಿಸುತ್ತಾನೆ. That servant goes back, and incidentally he had someone owe him money, so he pulls that person, tells him, you give me my money. That fellow says, sir, I don't have any money. And immediately this person took that person to jail, beaten him black and blue. ಅದೇ ವ್ಯಕ್ತಿಯು
ಆ ಯಜಮಾನನಿಂದ ಕ್ಷಮಿಸಲ್ಪಟ್ಟಂತ ಆಳು ಹೊರಗೆ ಹೋಗುವಂಥ ಸಮಯದಲ್ಲಿ ಇವನು ಬೇರೆಯವರಿಗೆ ಸಾಲ ಕೊಟ್ಟಿರ್ತಾನೆ. ಆ ವ್ಯಕ್ತಿಯು ಬರುವಂಥ ಸಮಯದಲ್ಲಿ ನೀನು ಸಾಲ ಕೊಡು ಎಂಬುದಾಗಿ ಗದರಿಸುತ್ತಾನೆ. ಅವನು ಇಲ್ಲ ಸ್ವಾಮಿ, ನನ್ನ ಹತ್ರ ಹಣ ಇಲ್ಲ ಎಂಬುದಾಗಿ ಎಷ್ಟೇ ಬೇಡಿಕೊಂಡ್ರು ಅವನನ್ನು ಬಿಡೋದಿಲ್ಲ. ಅವನ್ನ ತಗೊಂಡೋಗಿ ಸೆರೆಮನೆಗೆ ಹಾಕಿ ಚೆನ್ನಾಗಿ ಹೊಡೆಸುತ್ತಾನೆ. Matthew chapter 18 verse 33 says, should not you have had mercy on your fellow servant, just as I had mercy on you? ಸತ್ಯವೇದದಲ್ಲಿ ವಾಕ್ಯದಲ್ಲಿ ಈ ದೃಷ್ಟಾಂತವನ್ನು ಕುರಿತಾಗಿ ಸ್ಪಷ್ಟವಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 18ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ, ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೆ. So my dear friend, first of all, as God shows mercy and gives forgiveness, we also should do the same thing to our neighbors. ಆದ್ದರಿಂದ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಯಾವ ರೀತಿಯಾಗಿ ನಮಗೆ ಕ್ಷಮಾಪಣೆಯನ್ನು ಕರುಣೆಯನ್ನು ತೋರಿಸಿದ್ದಾನೋ ಅದೇ ರೀತಿಯಾಗಿ ನಮ್ಮ ನೆರೆಹೊರೆಯವರಿಗೆ ನಾವು ಮಾಡುವಂತವರಾಗಿರಬೇಕು. That is divine wisdom. ಅದೇ ದೈವಿಕವಾದಂಥ ಜ್ಞಾನವಾಗಿದೆ. The next one is impartiality. Don't have partiality. ನಂತರವಾಗಿ ನೋಡುವಂಥದ್ದು ಪಕ್ಷಪಾತವಿಲ್ಲದ್ದು. The wisdom that comes from above is impartial. ದೇವರಿಂದ ಬರುವಂತ ಜ್ಞಾನವು ಅದು ಪಕ್ಷಪಾತವಿಲ್ಲದಾಗಿದೆ. Impartiality means having this standard, same standard everywhere. ಪಕ್ಷಪಾತವಿಲ್ಲದೆ ಇರುವುದು ಎಂದು ಹೇಳಬೇಕಾದ್ರೆ ಎಲ್ಲಾ ಸ್ಥಳಗಳಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದಂಥ ನ್ಯಾಯವನ್ನು ಕೊಡುವಂಥದ್ದಾಗಿದೆ. If they belong to my caste, then I will show, favor to them. ಅವರು ಒಂದು ವೇಳೆ ನನ್ನ ಜಾತಿಗೆ ಸೇರಿದಂಥವರಾಗಿದ್ರೆ ಅವ್ರಿಗೆ ನಾನು ಸ್ವಲ್ಪ ದಯೆ ತೋರಿಸ್ತೀನಿ, ಕರುಣೆ ತೋರಿಸ್ತೀನಿ. ಆ ರೀತಿಯಾಗಿ ಇಲ್ಲ. Other caste, no. ಬೇರೆ ಜಾತಿಯವರಾಗಿದ್ರೆ ಇಲ್ಲ. My language, yes. ನನ್ನ ಭಾಷೆಯನ್ನಾಡುವಂಥವ್ರಿಗೆ ಹೌದು, ನಾನು ಕರುಣೆ ತೋರಿಸ್ತೀನಿ. Even judgments are nowadays given like that only. ಇಂದಿನ ದಿನಗಳಲ್ಲಿ ನ್ಯಾಯ ತೀರ್ಪು ಸಹ ಅದೇ ರೀತಿಯಾಗಿ ಕೊಡಲ್ಪಡ್ತಾ ಇವೆ. People show favoritism. If it is their people, then the standard is different. For others, the standard is different. ಜನರು ಪಕ್ಷಪಾತವನ್ನು ಮಾಡುವಂಥವರಾಗಿದ್ದಾರೆ. ಅವರ ಜನರಾಗಿದ್ದರೆ, ಅವರ ವ್ಯಕ್ತಿಗಳಾಗಿದ್ದರೆ ಅವರಿಗೆ ನ್ಯಾಯವೇ ಬೇರೆ, ಬೇರೆಯವರಾಗಿದ್ದರೆ ಅವರಿಗೆ ಬೇರೆ ಒಂದು ನ್ಯಾಯ. If my people have done some murder, then you will say, oh, that is an accident. It's someone else done accident in that someone died, then you say it's a murder. ನನ್ನ ಜನರು ಒಂದು ವೇಳೆ ಅವರು ಕೊಲೆ ಮಾಡಿರುವುದಾದರೆ ಅದು ಏನೋ ಅಕಸ್ಮಾತ್ ಆಗಿ ನಡೆದಿರುವಂಥ ಅಪಘಾತ ಎಂಬುದಾಗಿ ಹೇಳಿ ಮುಚ್ಚಿಬಿಡ್ತಾರೆ. ಇಲ್ಲವೇ ಬೇರೆಯವರು ಅದೇ ಅಪಘಾತವು ನಡೆದಿರುವುದಾದರೆ, ಅದರಲ್ಲಿ ಯಾರಾದರೂ ಸತ್ತಿರುವುದಾದರೆ ಇದು ಬೇಕೆಂದೇ ಮಾಡಿರುವಂಥ ಕೊಲೆಯಾಗಿದೆ ಎಂಬುದಾಗಿ ಸಾಬೀತುಪಡಿಸುತ್ತಾರೆ. That is the kind of judgment we receive nowadays because they are partial. ಇಂದಿನ ದಿನಗಳಲ್ಲಿ ಈ ರೀತಿಯಾದಂಥ ನ್ಯಾಯ ತೀರ್ಪುಗಳನ್ನೇ ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ ಅವರೆಲ್ಲರೂ ಪಕ್ಷಪಾತಿಗಳಾಗಿದ್ದಾರೆ. My dear friend, word of God says, if you are a wise man, don't show partiality. Be impartial in all situations. Never show favoritism. Keep the standard everywhere all the time. ಆದ್ದರಿಂದಲೇ ದೇವರ ವಾಕ್ಯವು ಸ್ಪಷ್ಟವಾಗಿ ನಮಗೆ ಹೇಳುತ್ತದೆ, ನೀವು ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ಸಮಯಗಳಲ್ಲಿಯೂ ಎಲ್ಲ ವ್ಯಕ್ತಿಗಳ ಮಧ್ಯದಲ್ಲಿಯೂ ಪಕ್ಷಪಾತಿಗಳಾಗಿರದೆ ಎಲ್ಲರಿಗೂ ಒಂದೇ ರೀತಿಯಾದಂಥ ನ್ಯಾಯದಂಡ ಅಂದರೆ ನ್ಯಾಯವನ್ನು ಮಾಪನೆ ಮಾಡುವಂಥ ದಂಡವನ್ನು ನೀವು ಇಟ್ಟುಕೊಳ್ಳಿ ಎಂಬುದಾಗಿ ಹೇಳಲ್ಪಟ್ಟಿದೆ. The next one is sincerity. Be sincere. Wise man should be sincere. ನಂತರವಾಗಿ ನಾವು ಗಮನಿಸುವಂಥದ್ದು ಜ್ಞಾನಿಯಾಗಿರುವಂಥ ದೈವಿಕ ಜ್ಞಾನವನ್ನು ಹೊಂದಿರುವಂಥ ವ್ಯಕ್ತಿಯು ಪ್ರಾಮಾಣಿಕವಾಗಿರಬೇಕೆಂಬುದಾಗಿ. There is no hypocrisy built in that. ಅದರಲ್ಲಿ ಕಪಟತ್ವವು ಯಾವುದೇ ಇರುವುದಿಲ್ಲ. Nowadays people are not sincere. What they speak and what they do are different. ಇಂದಿನ ದಿನಗಳಲ್ಲಿ ಜನರು ಪ್ರಾಮಾಣಿಕವಾಗಿಲ್ಲ. ಅವರು ಮಾತಾಡುವುದು ಒಂದು, ಮಾಡುವಂಥ ಕೆಲಸವೇ ಒಂದು. Before us they laugh and smile, but they turn their face, they show a different kind of face there.
ನಮ್ಮ ಮುಂದೆ ಅವರು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾರೆ, ಆದರೆ ನಾವು ಮುಖ ತಿರುಗಿಸ್ಕೊಂಡ ತಕ್ಷಣ ನಮ್ಮಿಂದೆ ಅವರು ಮಾಡುವಂಥ ಕ್ರಿಯೆ ಬೇರೆ, ಮಾತಾಡುವಂಥ ಮಾತೇ ಬೇರೆ. People are not sincere to what they are saying. ಅವರು ಮಾತಾಡುವಂಥ ಮಾತಿನಲ್ಲಿ ಯಾವುದೇ ಪ್ರಾಮಾಣಿಕತೆ ಇರುವುದಿಲ್ಲ. There is no truth. There is no honesty. ಅದರಲ್ಲಿ ಯಾವುದೇ ನಂಬಿಗಸ್ತಿಕೆ ಮತ್ತು ಸತ್ಯ ಎನ್ನುವುದು ಕಾಣಲ್ಪಡುವುದಿಲ್ಲ. When the marriage is conducted, we ask them, are you sincerely marrying? ನಾವು ವಿವಾಹವನ್ನು ಏರ್ಪಡಿಸುವಂಥ ಸಮಯದಲ್ಲಿ ಅವರಿಗೆ ಮಾಡುವಂಥ ಪ್ರಶ್ನೆಯು, ನೀನು ಪ್ರಾಮಾಣಿಕವಾಗಿ ಈ ವಿವಾಹದಲ್ಲಿ ಒಪ್ಪಿಕೊಂಡು ಮದುವೆ ಮಾಡ್ಕೊಳ್ತಾ ಇದೆಯಾ ಅಂತ ಕೇಳ್ತೀವಿ. Because certain people are not serious. They take this is another drama. ಕೆಲವು ಜನರು ಅದನ್ನು ಬಹಳ ತನ್ನ ಜೀವಿತಕ್ಕೆ ಬೇಕಾಗಿರುವಂಥದ್ದು ಎಂಬುದಾಗಿ ತೆಗೆದುಕೊಳ್ಳದೆ ಅದು ಯಾವುದೇ ಒಂದು ನಾಟಕವಾಗಿ ಮಾಡಿ ಮುಗಿಸಿಬಿಡ್ತಾರೆ. Nowadays we are wearing a mask, correct? ಇಂದಿನ ದಿನಗಳಲ್ಲಿ ನಾವು ಮುಖವಾಡನ್ನು ಧರಿಸಿಕೊಂಡಿರ್ತೇವೆ. So now in some of the mask, people put a big smile here, a smile design, correct? When as they go, we look as if they are smiling. Maybe inside they may be crushing the teeth, but outside it shows a smile face. ಇಂದಿನ ದಿನಗಳಲ್ಲಿ ಅವರು ಮಾಸ್ಕ್ ಅನ್ನು ಮುಖವಾಡನ್ನು ಹಾಕಿಕೊಳ್ಳುವಂಥ ಸಮಯದಲ್ಲಿ ಅದರಲ್ಲಿ ನಗುವಂಥ ಚಿಹ್ನೆ ಇರುವಂಥ ಒಂದು ಚಿಹ್ನೆಯನ್ನು ಹಾಕಿರ್ತಾರೆ. ಯಾಕೆಂದರೆ ಹೊರಗೆ ಹೋಗಬೇಕಾದ್ರೆ ಜನ ಇವರು ನಗ್ತಾ ಇದ್ದಾರೆ ಅಂತ ತಿಳ್ಕೋಬೇಕು ಅಂತ. ಆದರೆ ಹೊರಗೆ ಮಾತ್ರ ಅದು ನಗುವಂಥ ರೀತಿಯಲ್ಲಿ ಇರ್ತದೆ, ಆದರೆ ಒಳಗೆ ನೋಡಬೇಕಾದ್ರೆ ಹಲ್ಲನ್ನು ಕಟಕಟನೆ ಕಡಿಯುವಂಥ ವ್ಯಕ್ತಿಗಳಾಗಿರುತ್ತಾರೆ. Many people wear different masks for a different season, time, people. ಅನೇಕ ಜನರು ಬೇರೆ ಬೇರೆ ರೀತಿಯಾದಂಥ ಕಾಲಕ್ಕೆ, ಬೇರೆ ಬೇರೆ ರೀತಿಯಾದಂಥ ವ್ಯಕ್ತಿಗಳ ಮಧ್ಯದಲ್ಲಿ, ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆಯಾದಂಥ ಮುಖವಾಡವನ್ನು ಧರಿಸಿಕೊಳ್ಳುತ್ತಾರೆ. Divine wisdom is filled with sincerity. ದೈವಿಕ ಜ್ಞಾನ ಎಂದು ಹೇಳುವಾಗ ಅದು ಪ್ರಾಮಾಣಿಕತೆಯಿಂದ ತುಂಬಿರುವಂತದ್ದಾಗಿದೆ. There is honesty, there is truthfulness. ಅದರಲ್ಲಿ ನಂಬಿಗಸ್ತಿಕೆ ಮತ್ತು ಸತ್ಯವೆನ್ನುವಂಥದ್ದು ಕಾಣಲ್ಪಡುತ್ತದೆ. It does not change with time. ಅದು ಸಮಯವು ಬಂದಂತ ರೀತಿಯಲ್ಲಿ ಬದಲಾಗುವಂಥದ್ದಲ್ಲ. A sincere person is sincere all the time till his death. ಒಬ್ಬ ಪ್ರಾಮಾಣಿಕವಾದಂಥ ವ್ಯಕ್ತಿಯು ತನ್ನ ಮರಣದವರೆಗೂ ಆತನು ಪ್ರಾಮಾಣಿಕವಾಗಿಯೇ ಇರ್ತಾನೆ. The honesty cannot change, the truth cannot be changed. ಅಲ್ಲಿ ನಂಬಿಗಸ್ತಿಕೆ, ಪ್ರಾಮಾಣಿಕತೆ ಎನ್ನುವಂಥದ್ದು ಬದಲಾಗುವುದಕ್ಕೆ ಸಾಧ್ಯವಿಲ್ಲ. Wisdom has built her house and shaped it out of 7 pillars. ಜ್ಞಾನವೆಂಬಾಕೆಯು ತನ್ನ ಮನೆಯನ್ನು 7 ಸ್ತಂಭಗಳ ಮೇಲೆ ಕಟ್ಟಿಕೊಂಡಿದ್ದಾಳೆ. And we have seen the second pillar, the wisdom, the spirit of wisdom, that is the second pillar. ನಾವು ಈಗ 2ನೆಯ ಸ್ತಂಭವನ್ನು ಕುರಿತಾಗಿ ನೋಡಿದೆವು. ಅದು ಜ್ಞಾನದ ಒಂದು ಆತ್ಮವನ್ನು ಸೂಚಿಸುವಂತಹ ಸ್ತಂಭವಾಗಿದೆ. So let us build our house with divine wisdom, not worldly wisdom. ಆದ್ದರಿಂದ ನಮ್ಮ ಮನೆಯನ್ನು ದೈವಿಕ ಜ್ಞಾನದ ಮೇಲೆ ಕಟ್ಟೋಣ, ಲೌಕಿಕವಾದಂಥ ಜ್ಞಾನದ ಮೇಲಲ್ಲ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's close our eyes and pray. Heavenly Father, we praise and worship you, Lord, for the wonderful time that you given us, that we, Lord, can meditate upon your word, the pillars on which we have to build our house. Thank you, Lord, for the divine wisdom that you are giving to us. Help us to build our house with this divine wisdom. Yes, Father, we do not want the worldly wisdom of cunningness, Lord, filled with demonic activities. We do not want the worldly wisdom which is filled with jealousy, hatred, covetousness. Lord, we want a wisdom which is filled with mercy, submissiveness, sincerity. Yes, God, help us, Lord, to be gentle. Help us, Lord, to be pure. Help us, Lord, to be merciful. Let that wisdom fill us. And Lord, we reflect your wisdom
to the people. Bless everyone. Lord, especially I pray for all the sick people who are suffering because of this COVID. Maybe they are in their houses or in the hospital. As I pray, let your merciful hand be upon them. Let the healing touch be upon them. Heal them, Lord. Give their life back again. Touch them and heal them completely. Wipe away all the tears. Strengthen them, Lord, with your power. Bless them. Bless everyone who will come here. And bless everyone who is listening to your word, O Lord Jesus. Bless them. In Jesus' precious name I pray. Amen. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. Hallelujah. 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 God bless you all. Amen. ದೇವರು ನಿಮ್ಮನ್ನು ಆಶೀರ್ವದಿಸಲಿ.